ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಯುಗಾದಿ ವರ್ಷ ಫಲ ವಿಶೇಷ ಕಾರ್ಯಕ್ರಮ. ನಾನು ವೀಣಾ ಪೂಜಾರಿ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೌದು, ಯುಗಾದಿ ಮತ್ತೆ ಬಂದಿದೆ. ಇದೇ ಮಂಗಳವಾರ 9ನೇ ತಾರೀಕು ಯುಗದ ಆದಿ ಮತ್ತೆ ಬಂದಿದೆ. ಸಾಮಾನ್ಯವಾಗಿ ಹಿಂದೂಗಳಿಗೆ ಬಹಳ ವಿಶೇಷವಾದಂತಹ ಹಬ್ಬ ಇದು. ಹೊಸ ವರ್ಷದ ಆರಂಭ ಮತ್ತು ವರ್ಷದ ಮೊದಲನೆಯ ಹಬ್ಬವೇ ಈ ಯುಗಾದಿ ಹಬ್ಬ. ಯುಗಾದಿ 2024 ಪಂಚಾಂಗದಲ್ಲಿ ಶ್ರೀ ಕ್ರೋಧಿ ನಾಮ ಸಂವತ್ಸರದ ಆರಂಭವನ್ನು ಸೂಚಿಸುತ್ತೆ. ಇದರ ಜೊತೆಗೆ ಹಿಂದೂ ಹೊಸ ವರ್ಷ 2081 ಕೂಡ ಆರಂಭ ಆಗ್ತಾ ಇದೆ. ಗ್ರಹಗಳ ಸ್ಥಾನಗಳು 2024-25 ಅವಧಿ ಈ ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಮಿಶ್ರ ಫಲಿತಾಂಶವನ್ನು ತರಬಹುದು ಅಂತ ಸೂಚಿಸ್ತಾ ಇದೆ. ಇದು ಬದಲಾವಣೆ ಮತ್ತು ಪರಿವರ್ತನೆಯ ಸಮಯ ಆಗಬಹುದು. ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅವಕಾಶಗಳು ಮತ್ತು ಸವಾಲುಗಳನ್ನು ಕೂಡ ತರಬಹುದು. ಈ ಹಿಂದೂ ಹೊಸ ವರ್ಷ ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಹೇಗಿರಲಿದೆ? ಕೇವಲ ಕುಂಭರಾಶಿಯವರಿಗೆ ಮಾತ್ರ ಅಲ್ಲ, ಮೇಷದಿಂದ ಮೀನ ರಾಶಿಯವರೆಗೂ ಕೂಡ ಯಾವ ರೀತಿಯಾದ ಫಲ ತರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಸಾಮಾನ್ಯವಾಗಿ ಯುಗಾದಿ ಬಂತು ಅಂದರೆ ಸಾಕು, ಪ್ರತಿಯೊಬ್ಬರೂ ಕೂಡ ಈ ವರ್ಷ ಹೇಗಿದೆಯಪ್ಪ, ವರ್ಷದ ಫಲಾಫಲ ಏನು, ಯೋಗ ಏನು ಅಂತ ತಿಳಿದುಕೊಳ್ಳೋದಕ್ಕೆ ಕಾತರರಾಗಿರ್ತಾರೆ. ಹಾಗಾದರೆ ಈ ವರ್ಷ ಹೇಗಿದೆ? ಈ ವರ್ಷ ಯಾವ ರಾಶಿಯವರಿಗೆ ಬೇವು, ಯಾವ ರಾಶಿಯವರಿಗೆ ಬೆಲ್ಲ, ಜೊತೆಗೆ ಈ ವರ್ಷ ಶುಭ ಅಶುಭ ಇದ್ದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದರ ಜೊತೆಗೆ ಇರುತ್ತೆ. ಹಾಗಾದರೆ ಎಲ್ಲ ವಿಚಾರವನ್ನು ಇವತ್ತಿನ ವಿಶೇಷ ಕಾರ್ಯಕ್ರಮ ಯುಗಾದಿ ವರ್ಷ ಫಲದಲ್ಲಿ ನೋಡೋಣ. ಇದರ ಜೊತೆಗೆ ಯುಗಾದಿ ಹಬ್ಬದ ಹಿನ್ನೆಲೆ ಏನು, ಮಹತ್ವ ಏನು, ಆಚರಣೆ ಹೇಗೆ, ಎಲ್ಲವನ್ನೂ ಕೂಡ ತಿಳಿದುಕೊಳ್ಳೋಣ. ಇದನ್ನು ತಿಳಿಸ್ಕೊಡ್ತಾರೆ ದೈವಜ್ಞ ಹರೀಶ್ ಕಶ್ಯಪ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಹರೀಶ್ ಕಶ್ಯಪ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಹರೀಶ್ ಕಶ್ಯಪ್ ಅವರೇ, ಯುಗಾದಿ ಹಬ್ಬದ ಸಂಭ್ರಮದಲ್ಲಿದ್ದೀವಿ. ಇನ್ನೇನು 2 ದಿನಗಳು ಮಾತ್ರ ಬಾಕಿ ಉಳಿದಿದೆ. ಹಿಂದೂಗಳಿಗೆ ಬಹಳ ವಿಶೇಷವಾದಂತಹ ಹಬ್ಬ ಇದು. ಮಂಗಳವಾರ ಬಂದಿದೆ, 9/4/2024. ಹಾಗಾದರೆ ಏನು ವಿಶೇಷ ಈ ಬಾರಿಯ ಯುಗಾದಿ ಹಬ್ಬ? ಗುರು ಶ್ರೀರ್ ಬ್ರಹ್ಮಣೋ ವಿಷ್ಣು ಸುರಾಣಾಂಚ ಗುರೋರ್ಗುರು ಮೂಲಭೂತ ಗುರು ಸರ್ವಜನಾನಾಂ ಪುರುಷೋತ್ತಮಃ. ಶ್ರೀ ಗುರುಭ್ಯೋ ನಮಃ. ಸುವರ್ಣವಾಹಿನಿಯ ಸಮಸ್ತ ನಿಮ್ಮೆಲ್ಲರಿಗೂ, ಕನ್ನಡ ಬಂಧುಗಳಿಗೂ, ದೇಶದ ಜನತೆಗೂ ಹೊಸ ಯುಗಾದಿ ವರ್ಷದ ಶುಭಕಾಮನೆಗಳು, ಶುಭಾಶಯಗಳು. ಕ್ರೋಧಿನಾಮ ಸಂವತ್ಸರ ಅನ್ನೋದು 37ನೇ 38ನೇ ಸಂವತ್ಸರ ಆಗ್ತದೆ. ಹೆಸರೇ ಹೇಳುವಂತೆ ಕ್ರೋಧವಾಗಿ ಇರ್ತಕ್ಕಂಥದ್ದು. ಯಾಕೆ ಅಂತಂದರೆ ಮಂಗಳವಾರ ಬರ್ತಕ್ಕಂಥದ್ದು ಅಂತ. ಹಾಗಾಗಿ ಕುಜ ಅಂದರೆ ಕೋಪಿಷ್ಟ ಅಂತಂತ, ಅಂದರೆ ರಕ್ತಕ್ಕೆ ಕಾರಕರ್ತನು, ಭೂಮಿಗೆ ಕಾರಕರ್ತನು, ಈ ರೀತಿಯ ಅಂದರೆ ಶೌರ್ಯ ಮತ್ತು ಸಾಹಸವನ್ನು ಪ್ರತಿನಿಧಿಸ್ತಕ್ಕಂತಹ ಗ್ರಹ ಕುಜ. ಹಾಗಾಗಿ ಶೌರ್ಯ ಸಾಹಸಕ್ಕೆ ಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಒಂದು ಉಗ್ರ ಸ್ವಭಾವ ಬೇಕು. ಆ ಅರ್ಥದಲ್ಲಿ ಕ್ರೋಧಿನಾಮ ಸಂವತ್ಸರ ಅಂತ. ಇನ್ನು ಯುಗಾದಿ ಕೃದ್ಯುಗಾವರ್ತೋ ನೈಕಮಾಯೋ ಮಹಾಶನಃ ಅಂತಂತ ಸಹಸ್ರನಾಮದಲ್ಲಿ ಹೇಳದಂತೆ, ಯುಗಾದಿ ಕೃತ್ ಅಂದರೆ ರವಿಯು ದೇವತೆಗಳ ರಾಶಿಯಾಗಿರ್ತಕ್ಕಂತಹ ಮೀನ ಮೇಷಾದಿ ಪೂರ್ವ ಸಂಚಾರ ಕಾಲದಲ್ಲಿ ಇದ್ದಾಗ ಮನುಷ್ಯ ಮಾತ್ರರಿಗೆ ಇರತಕ್ಕಂತಹ ತೇಜಸ್ಸು ಮತ್ತು ಜೀವನದ ಓಜಸ್ಸು, ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಸತ್ವವನ್ನು ಕೊಡ್ತಕ್ಕಂಥದ್ದು. ಆದ್ದರಿಂದ ಹಾಗಾಗಿ ಅದು ಯುಗಾದಿ. ಪ್ರತಿ ವರ್ಷವೂ ಯಾವಾಗ ದೇವತಾ ರಾಶಿಗಳಲ್ಲಿ ಸೂರ್ಯನ ತೇಜಸ್ಸು ಬರ್ತದೆ, ಆಗ ಜಗತ್ತಿನಲ್ಲಿ ಏಳಿಗೆ, ಜಗತ್ತಿನಲ್ಲಿ ಬೆಳಕು, ವಿಶೇಷವಾಗಿ ಪೌರಾತ್ಯರಾಗಿರ್ತಕ್ಕಂಥ ಈಸ್ಟರ್ನ್ ಹೆಮಿಸ್ಫಿಯರಲ್ಲಿ ಇರತಕ್ಕಂಥ ನಮಗೆ ಅತ್ಯಂತ ಚಟುವಟಿಕೆಯ ಸಮಯ. ಹಾಗಾಗಿ ಇದು ಯುಗಾದಿ ಅಂತಂತ. ಈ ಸಂವತ್ಸರಕ್ಕೆ ನಾನಾ ಜನರು ಇದನ್ನು ಬಹಳ ಭಯಭೀತರಾಗಿರ್ತಕ್ಕಂಥ ಒಂದು ವಿಷಯ ಇದೆ. ಯಾಕಂದ್ರೆ ಕ್ರೋಧಿ ಭಯ ಅಂತಂದ್ರೆ ಸಾಮಾನ್ಯವಾಗಿ ಭಯ ಅಂತಂದ್ರೆ ಗ್ರಹಣ ನೆನಪಾಗುತ್ತೆ, ಒಂದು ಶನಿ ನೆನಪಾಗುತ್ತೆ. ಸೊ ಈಗ ಗ್ರಹಣದ ಹಿನ್ನೆಲೆ ಬೇರೆ, ಅದೇ ಹೇಳೋಣ ಅಂತಿದ್ದೆ. ಈಗ ಸಂವತ್ಸರದ ಬದಲಾವಣೆ, ಚುನಾವಣಾ ಪರ್ವ, ಚುನಾವಣೆ ಪರ್ವ ಎಲ್ಲದಕ್ಕಿಂತ ದೊಡ್ಡ ಗ್ರಹಣ ಅದು ಕಳಿಬೇಕು.
ಈಗ ಇವತ್ತು ನಾಳೆ ಗ್ರಹಣದ ಪ್ರಭಾವವೂ ಇರ್ತದೆ, ನಮಗೆ ಕಾಣೋದಿಲ್ಲ. ಈಸ್ಟರ್ನ್ ಟೈಮ್ಗೆ ಅಲ್ಲಿ ಮಧ್ಯರಾತ್ರಿಯಲ್ಲಿ, ಅಲ್ಲಿ ಬೆಳಗ್ಗೆ ನಮಗೆ ಇಲ್ಲಿ ರಾತ್ರಿ ಆಗಿರುತ್ತೆ. ಹಾಗಾಗಿ ಗ್ರಹಣವೂ ಇಲ್ಲ. ಆದರೆ ಗ್ರಹಣದ ಪ್ರಭಾವಗಳು ನಾವು ನೋಡ್ತಾ ಇದ್ದೇವೆ. ಆಲ್ರೆಡಿ ಫಾರಿಸ್ಟ್ ಕಂಟ್ರೀಸ್ನಲ್ಲಿ ಪ್ರಬಲವಾಗಿರ್ತಕ್ಕಂಥ ಭೂಕಂಪ, ಫೆಬ್ರವರಿಯಲ್ಲೇ ಹೇಳಿದ್ದೆ, ನಿಮ್ಮ ಚಾನಲ್ನಲ್ಲೇ ಹೇಳಿದ್ದೆ, ಭೂಕಂಪಗಳು ಎಲ್ಲೆಲ್ಲಿ ಆಗುತ್ತೆ, ಯಾಕೆ ಆಗುತ್ತೆ, ಮೇ ಕಳೆಯುವವರೆಗೂ ಬಹಳ ಎಚ್ಚರಿಕೆಯಿಂದ ಇರಬೇಕು ಜನರು ಇತ್ಯಾದಿಗಳನ್ನು ವಿಸ್ತಾರವಾಗಿ ನೀವು ಡಿಸ್ಕಸ್ ಮಾಡಿಸಿದ್ರಿ ನನ್ನ ಕೈಲಿ. ಅದೇ ರೀತಿ ಫಾರಿಸ್ಟ್ ಕಂಟ್ರೀಸ್ನಲ್ಲಿ ಇದಾಗಿದೆ. ನಿನ್ನೆ ನ್ಯೂಯಾರ್ಕಲ್ಲಿ ಕೂಡ ಅರ್ಥಕ್ವೇಕ್ ಆಗಿದೆ, ಭೂಕಂಪ ಆಗಿದೆ. ಅದು ಇನ್ನೂ ವಿಸ್ತಾರ ಆಗ್ತಕ್ಕಂತಹ ಸಂದರ್ಭ. ಜೂನ್ ಕೊನೆಯ ವಾರದವರೆಗೂ ಈ ಭೂಕಂಪನಾದಿ ದೋಷಗಳು ಒತ್ತಟ್ಟು ಬರ್ತಾ ಇರ್ತದೆ. ಅದಕ್ಕೆ ವಿಶೇಷವಾಗಿ ಕಾರಣ ಈ ಕುಜನ ವರ್ಷ ಪ್ರಾರಂಭ ಆಗ್ತಾ ಇರುವುದೂ ಕೂಡ, ಮತ್ತು ಶನಿಯು ತನ್ನ ಕೇಂದ್ರ ಸ್ಥಾನದಲ್ಲಿ ಇರತಕ್ಕಂಥ ಇನ್ನೂ 2 ವರ್ಷ ಇದೆ. ನಾನು ಪದೇ ಹೇಳ್ತಿದ್ದೀನಿ, ಹೋದ ವರ್ಷದಿಂದಲೂ ಶನಿ ಕುಂಭಕ್ಕೆ ಬಂದಾಗ, ಶನಿಯನ್ನು ರವಿ ಬೆರೆತಾಗ, ಶನಿಯನ್ನು ಕುಜ ಬೆರೆತಾಗ, ಶನಿಯ ವರ್ಷ, ಇದು ಶನಿಯ ವರ್ಷ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಆದರೆ ಬಹಳ ಮಾರಕವಾಗಿರ್ತಕ್ಕಂಥದ್ದು ಅಂತನೂ. ಈ ವರ್ತಮಾನಗಳೆಲ್ಲ ಯಾರ ಕೇಂದ್ರದಲ್ಲಿ, ಯಾವ ಗ್ರಹನು ಕೇಂದ್ರದಲ್ಲಿ ಇದ್ದಾನೆ ಅಂತಹ ಫಲವನ್ನು ಈ ಲೋಕವು ಅನುಭವಿಸ್ತದೆ ಅಂತಂತ ಶಾಸ್ತ್ರ ವಿಷಯವಾಗಿ. ಹಾಗಾಗಿ ಕುಂಭವು ಶನಿಗೆ ಕೇಂದ್ರ ರಾಶಿ. ಹಾಗಾಗಿ ಇದು ಶನಿಯ ವರ್ಷ ಅಂತಂತ ಈ ವರ್ಷವೂ ಅಷ್ಟೇ, ಮುಂದಿನ ವರ್ಷವೂ ಅಷ್ಟೇನೆ. ಹಾಗಾಗಿ ಇದು ಜನಾಂಗೀಯ ಕಲಹಗಳಿಗೆ ಮತ್ತು ರಾಜಕೀಯ ಜಿದ್ದುಗಳಿಗೆ, ಇನ್ನೊಬ್ಬರ ಸ್ವತ್ತನ್ನು ಅಪಹಾರ ಮಾಡ್ತಕ್ಕಂತಹ ಒಂದು ದುರ್ಬುದ್ಧಿಗಳಿಗೆ, ರಾಜಕೀಯ ಮುತ್ಸದ್ದಿತನ, ರಾಜಕೀಯ ಪಲ್ಲಟಗಳಾಗ್ತಕ್ಕಂಥದ್ದು, ಅದಕ್ಕಾಗಿ ಜನಾಂಗೀಯ ಕಲಹಗಳಾಗ್ತಕ್ಕಂಥದ್ದು, ಜಾತಿ ವೈಷಮ್ಯಗಳು ಮೂಡ್ತಕ್ಕಂಥದ್ದು, ಇದೆಲ್ಲ ಈಗ ಈ ತಿಂಗಳ 2 ತಿಂಗಳಿಂದ ಆಗ್ತಾ ಇರೋದಲ್ಲ, ನಾವು 2 ವರ್ಷದಿಂದ 3 ವರ್ಷದಿಂದ ನೋಡ್ತಾ ಇದ್ದೀವಿ. ಇದರ ಏಳಿಗೆಗಳು ಜಾಸ್ತಿ ಆಗ್ತಾ ಇರೋದನ್ನು ನಾವು ನೋಡಿದಾಗ, ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ, ಪಾಪಗ್ರಹನು ಕೇಂದ್ರ ರಾಶಿಯಲ್ಲಿ ಇದ್ದಾಗ ಯಾವ ರೀತಿಯ ಫಲವು ಆರ್ಜನೆ ಆಗ್ತದೆ ಅಂತ. ಇನ್ನು ಈ ಸಂವತ್ಸರದ ವಿಷಯಕ್ಕೆ ಬಂದರೆ, ನಾನು ಆಗಲೇ ಹೇಳಿದಂತೆ ಕ್ರೋಧ ಅಂತಂದರೆ ಅದು ಬರೀ ಇಟ್ಸ್ ನಾಟ್ ಅಬೌಟ್ ಓನ್ಲಿ ನೆಗೆಟಿವಿಟಿ, ಅದನ್ನು ಮಾತ್ರ ಹಾಗೆ ತಗೊಳ್ಬಾರ್ದು. ಯಾಕಂದರೆ ಅದೇ ಸಹಸ್ರನಾಮದಲ್ಲಿ ಕ್ರೋಧ ಕೃತ್ಕರ್ತ ವಿಶ್ವಬಾಹುರ್ ಮಹೀಧರ ಅಂತಂತ ಭಗವಂತನನ್ನು ಕ್ರೋಧ ಅಂತಕ್ಕಂಥ ಹೆಸರಿಂದನೂ ಕರೆದಿದ್ದಾರೆ. ಹಾಗಾಗಿ ನಮಗೆ ಕ್ರೋಧಾದಿ ವಿಷಯಗಳು ಈ ಜಗತ್ತಿನಲ್ಲಿ ಸಾಹಸವನ್ನು, ಧೈರ್ಯವನ್ನು ಮತ್ತು ಎಲ್ಲೆಗಳನ್ನು ಮೀರಿ ಹೋಗ್ತಕ್ಕಂಥ, ಅಂದರೆ ನಮಗಿರ್ತಕ್ಕಂಥ ಪರಿಸ್ಥಿತಿಯನ್ನು ದಾಟಿ ಹೋಗಲಿಕ್ಕೆ ಬೇಕಾಗಿರ್ತಕ್ಕಂತಹ ಶಕ್ತಿಯನ್ನು ಈ ಜಗತ್ತಿನಲ್ಲಿ ಉಂಟು ಮಾಡಬೇಕು. ಆ ಉಂಟು ಮಾಡ್ತಕ್ಕಂಥ ಶಕ್ತಿ, ಅನೇಕ ಶಕ್ತಿಯಲ್ಲಿ ಕ್ರೋಧ ಅಂತಕ್ಕಂಥದ್ದು ಒಂದು ಶಕ್ತಿ. ಯಾರ ಮೇಲೆ ಕ್ರೋಧ? ಶನಿಯು ಕೇಂದ್ರದಲ್ಲಿ ಇರುವುದರಿಂದ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಅಂತ. ಇವಾಗ ನರಸಿಂಹದೇವರು ಅವತಾರ ಮಾಡದೆ ಹೋದರೆ ಈ ಪ್ರಹ್ಲಾದನನ್ನು ರಕ್ಷಣೆ ಮಾಡುವವರು ಯಾರು? ಅಥವಾ ಹಿರಣ್ಯಾಕ್ಷ ಹಿರಣ್ಯಕಶ್ಯಪಾದಿಗಳನ್ನು ಸಂಹಾರ ಮಾಡುವವರು ಯಾರು? ಹಾಗಾಗಿ ಯಾವುದೋ ಒಂದು ಏಳಿಗೆಯನ್ನು ಅಥವಾ ದುಷ್ಪ್ರವೃತ್ತಿಯನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಕೆಲವೊಂದು ಉಗ್ರ ಸ್ವಭಾವದ, ಕೆಲವೊಂದು ಉಗ್ರ ಕಾಲನಾಮಕನಾಗಿರ್ತಕ್ಕಂಥ ಭಗವಂತ ಅದನ್ನು ರೂಢಿಗೊಳಿಸ್ತಾನೆ. ಆ ರೂಢಿಗೊಳಿಸ್ತಕ್ಕಂತಹ ವರ್ಷಗಳಲ್ಲಿ ನಾವಿದ್ದೇವೆ ಈಗ. ಅದರಲ್ಲಿ ಈ ಕ್ರೋಧಿನಾಮ ಸಂವತ್ಸರ ಬಂದಿದೆ. ಸರಿ, ಈ ಕ್ರೋಧಿನಾಮ ಸಂವತ್ಸರದ ಪರಿಣಾಮಗಳು ಏನೇನು ಅನ್ನೋದನ್ನ ಹೇಳ್ತಾ ಇದ್ದೀರಿ. ಇದನ್ನ ಮುಂದಿನ ವಿಶೇಷವನ್ನು ಹೇಳ್ತೀನಿ. ಅದನ್ನ ಮುಂದಿನ ಹಂತದಲ್ಲಿ ನಾನು ನೋಡ್ತೀನಿ. ಜೊತೆಗೆ ಈಗ 12 ರಾಶಿಯ ಕುರಿತಾಗಿ ತಿಳಿದುಕೊಳ್ಳಬೇಕು, ಅದು ಕೂಡ ವೀಕ್ಷಕರು ಕಾಯ್ತಾ ಇರ್ತಾರೆ. ಮೊದಲ 2 ರಾಶಿಯನ್ನ ತಿಳ್ಕೊಳ್ತೀನಿ ಹರೀಶ್ ಕಶ್ಯಪ್ ಅವರೇ. ಜೊತೆಗೆ ವೀಕ್ಷಕರೇ, ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತನಾಡಬಹುದು. ಸ್ಕ್ರೀನ್ನ ಕೆಳಭಾಗದಲ್ಲಿ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕರೆ ಮಾಡಿ. ಯುಗಾದಿ ಹಬ್ಬ ಇದೆ, ಯುಗಾದಿ ಹಬ್ಬದ ಆಚರಣೆಯ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ, ಜೊತೆಗೆ ನಿಮ್ಮ ರಾಶಿಯ ಫಲಾಫಲದ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ರೆ ಆ ಪ್ರಶ್ನೆಗಳನ್ನು ಕೇಳ್ಬೋದು. ಹರೀಶ್ ಕಶ್ಯಪ್ ಅವರು ಉತ್ತರವನ್ನು ಕೊಡ್ತಾರೆ. ಹರೀಶ್ ಕಶ್ಯಪ್ ಅವರೇ, ಈಗ ಮೊದಲ 2 ರಾಶಿ ಮೇಷ ಹಾಗೂ ವೃಷಭ, ಈ 2 ರಾಶಿಯನ್ನು ಮೊದಲಿಗೆ ತಿಳಿಸ್ಕೊಡೋದಾದ್ರೆ ವೀಕ್ಷಕರಿಗೆ. ಮೇಷರಾಶಿಗೆ ಬಹಳ ಒಳ್ಳೆಯ ವರ್ಷ ಇದು ಅಂತಂತ ಆಗಲೇ ಹೇಳಿದ್ದೇನೆ.
ನೋಡಿರ್ಬೋದು ಯೂಟ್ಯೂಬ್ನಲ್ಲಿ ನಿಮ್ಮ ಚಾನಲ್ನಲ್ಲೇ. ಅದು ಬಹಳ ವಿಶೇಷವಾಗಿರ್ತಕ್ಕಂಥ ವರ್ಷ ಮೇಷರಾಶಿಯವರಿಗೆ. ವ್ಯಾವಹಾರಿಕವಾಗಿ ಉತ್ತಮವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು, ವೈದ್ಯಕೀಯ ವೃತ್ತಿಯವರು, ಮಂತ್ರಿಗಳು, ಲೆಕ್ಕಿಗರು, ಫೈನಾನ್ಸ್ನಲ್ಲಿರ್ತಕ್ಕಂಥವರು, ಕಲಾವಿದರಿಗೆ ಇತ್ಯಾದಿಗಳಿಗೆ ಭಾಳ ಅವಕಾಶಗಳು ಆಗ್ತಕ್ಕಂಥ ವರ್ಷ. ಉತ್ತಮ ಗುರುಬಲ ಇರೋದರಿಂದ ಧನಾದಾಯ, ಒಳ್ಳೆಯ ಸಂಪಾದನೆಯನ್ನು ಮಾಡ್ತೀರಿ. ವ್ಯಯದಲ್ಲಿ ರಾಹುವಿನ ಒಂದು ಬಾಧೆ ಬಿಟ್ಟರೆ ಮೇಷರಾಶಿಯವರಿಗೆ ವರ್ಷಪೂರ್ತಿ ಒಳ್ಳೆಯದಿದೆ. ಹಾಗಾಗಿ ನಿಮ್ಮ ಇಷ್ಟ ಗುರುಗಳ ಸೇವೆಯನ್ನು ಮತ್ತು ಅವರ ಪೂಜಾದಿಗಳನ್ನು, ಧ್ಯಾನಾದಿಗಳನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಹಾಗೂ ನಾಗಕ್ಷೇತ್ರಗಳಿಗೆ ಒಂದು ಪ್ರದಕ್ಷಿಣಾ ಸೇವೆ, ತುಪ್ಪದ ದೀಪ ಸೇವೆಯನ್ನು ಮೇಷರಾಶಿಯವರು ಮಾಡಿಕೊಂಡ್ರೆ ಸ್ವಲ್ಪ ನಾಗಾರಿಷ್ಟಗಳು ಅಥವಾ ರಾಹುವಿನ ಕೇತುವಿನ ಸಂಬಂಧದಲ್ಲಿ ಸ್ವಲ್ಪ ಬಾಧೆಗಳು ಕಡಿಮೆ ಆಗ್ತದೆ. ವೃಷಭ ರಾಶಿಯವರಿಗೆ ಅಂಥ ಮಧ್ಯಮವಾಗಿರ್ತಕ್ಕಂಥ ವರ್ಷ. ಜನ್ಮ ಗುರುವು ಇದ್ದು ಕೇಂದ್ರದಲ್ಲಿ ಶನಿಯು ಕುಜನು ಸಂಚಾರ ಮಾಡ್ತಕ್ಕಂಥದ್ದು. ಏನು ಮಾಡಲಿ ಅಂತಂತ ಇನ್ನೂ ಹೇಗೆ ಒಂದು ವರ್ಷ ಕಳೆದಿದೆಯೋ ಇದು ಸ್ವಲ್ಪ ಹಾಗೆಯೇ ಮುಂದುವರಿತಕ್ಕಂತಹ ಸ್ವಲ್ಪ ಇದೆ. ಜೂನ್ ಕಳೆದ ನಂತರ ಸ್ವಲ್ಪ ಗ್ರಹಗತಿಗಳು ಬೆಟರ್ ಆಗ್ತಾವೆ. ರವಿಯು ವೃಷಭ ರಾಶಿಯನ್ನು ದಾಟಿ ಮುಂದೆ ಹೋಗಬೇಕು ಅಂತ ಅರ್ಥ ಅದಕ್ಕೆ, ಯಾರಿಗೆ? ವೃಷಭ ರಾಶಿಯವರಿಗೆ. ಆಗ ಸ್ವಲ್ಪ ಬೆಳಕು, ಸ್ವಲ್ಪ ಧೈರ್ಯ, ಸ್ವಲ್ಪ ಏನು ಮಾಡಿದ್ರೆ ಒಳ್ಳೆಯದಾಗ್ತದೆ ಅನ್ನೋ ಕ್ಲಾರಿಟಿ ವೃಷಭ ರಾಶಿಯವರಿಗೆ ಬರ್ತದೆ. ಆರ್ಥಿಕ ಆದಾಯ ಕೂಡ ಬಹಳ ವೀಕಾಗಿ ಇರ್ತದೆ. ಸ್ವಲ್ಪ ತಾಳ್ಮೆ ವಹಿಸಬೇಕು. ಈ ಗುರುವಿನ ಬಲವೂ ಇಲ್ಲದೇ ಇರುವುದರಿಂದ ಪುನಃ ಇವರು ಕೂಡ ಗುರುಗಳ ಸೇವೆಯನ್ನು, ಗುರುಪೀಠಗಳ ಸೇವೆಯನ್ನು, ವಿಶೇಷವಾಗಿ ರುದ್ರದೇವರ ಅಭಿಷೇಕಾದಿ ಸೇವೆಗಳನ್ನು, ಪ್ರಾರ್ಥನೆಗಳನ್ನು ವೃಷಭ ರಾಶಿಯವರು ವಿಶೇಷವಾಗಿ ಮಾಡಬೇಕು. ಸರಿ ಕಶ್ಯಪ್ರೆ, ಮುಂದಿನ ರಾಶಿಯ ಕುರಿತಾಗಿ ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಕಾಲರ್ ಇದ್ದಾರೆ, ಮಾತನಾಡಿಸ್ಕೊಂಡ್ಬಿಡೋಣ. ಮೊದಲ ಕಾಲರ್ ಬೆಂಗಳೂರಿನಿಂದ ಸವಿತಾ ಅವರು ಮಾಡಿದ್ದಾರೆ. ನಮಸ್ಕಾರ ಸವಿತಾ ಅವರೇ. ನಮಸ್ಕಾರ ಮೇಡಮ್. ಸವಿತಾ ಅವರೇ, ತಮ್ಮ ಪ್ರಶ್ನೆ ಏನು? ಹರೀಶ್ ಕಶ್ಯಪ್ ಅವರಿದ್ದಾರೆ, ಮಾತಾಡಿ. ಮೇಡಮ್, ನಾವು ಕೇಳಬೇಕಾಗಿತ್ತು ಮೇಡಮ್. ಹೇಳಿ, ಏನು ಪ್ರಶ್ನೆ ಹೇಳಿ. ಸರ್, ನಮ್ಗೆ ಯಾಕೋ ತುಂಬಾನೇ ಇದಾಗ್ತಾ ಇದೆ, ಮನ್ಸು ಚಂಚಲ ಆಗ್ತು. ಈ ತರ ಮನೆಯಲ್ಲಿ ಏನೋ ಒಂಥರ ಸಮಾಧಾನ ಇಲ್ಲ, ಕೋಪ ಜಾಸ್ತಿ ಮಾಡ್ಕೊತೀವಿ, ಈ ತರ ಎಲ್ಲ ಆಗ್ತಾ ಇದೆ ಸರ್. ಅದು ಏನ್ ನಕ್ಷತ್ರ ನಿಮ್ದು? ಏನ್ ರಾಶಿ ನೋಡ್ತೀರಾ ನಿಮ್ದು? ನಮ್ದು 9/5/1971. ನಿಮ್ ನಕ್ಷತ್ರ ಏನು? ಸ್ವಾತಿ ನಕ್ಷತ್ರ, ತುಲಾ ರಾಶಿ ಸರ್. ನೀವು ಪಂಚಮ ಶನಿಯು ಭಾಳ ಕೆಟ್ಟ ಕಾಲವನ್ನು ಕೊಡ್ತಕ್ಕಂಥ ಪಂಚಮ ಶನಿ ನಡೀತಾ ಇರೋದು. ರಾಹು ಕೂಡ ನಿಮಗೆ ಅನುಕೂಲಕರವಾಗಿಲ್ಲ ನಿಮ್ಮ ಜಾತಕದಲ್ಲಿ. ಹಾಗಾಗಿ ಕೋಪ, ಸಿಟ್ಟು, ಅಸಹನೆ, ಏನಕ್ಕೆ ಕೋಪ ಬರ್ತದೆ? ನಡೀತಕ್ಕಂಥ ಕೆಲಸಗಳು ನಿಮ್ಮ ಇಷ್ಟದಂತೆ ಆಗದೆ ಹೋದರೆ ಕೋಪ ಬರ್ತದೆ, ಹೌದು ಅಲ್ವಾ? ಹಾಗಾಗಿ ಅದನ್ನು ಆಗೋದಕ್ಕೆ ಬಿಡಬೇಕು ನೀವು. ಗೊತ್ತಾಯ್ತಾ? ನೀವು ಅರ್ಜೆಂಟ್, ತುಲಾ ರಾಶಿಯವರಿಗೆ ತಾಳ್ಮೆ ಜಾಸ್ತಿ ಅಂತ ಹೇಳ್ತಾರೆ ತಿಳಿದವರು. ನೀವು ಅದನ್ನು ಕಳ್ಕೊಳ್ಳದೆ ಸ್ವಲ್ಪ ಸುಬ್ರಹ್ಮಣ್ಯ ದೇವರ ಮತ್ತು ನಾಗಪ್ಪನಿಗೆ ಪ್ರತಿ ಮಂಗಳವಾರ ವಿಶೇಷ ಪ್ರದಕ್ಷಿಣೆ ನಮಸ್ಕಾರ, ಒಪ್ಪತ್ತು ಊಟ ಮಾಡುವುದು, ಪ್ರಾರ್ಥನೆ ಮಾಡಬೇಕು ಸುಬ್ರಹ್ಮಣ್ಯ ದೇವರಿಗೆ ಮತ್ತು ನಾಗದೇವರಿಗೆ. ಸಾಕಷ್ಟು ಒಳ್ಳೆ, ವಿಶೇಷವಾಗಿ ಧನಾದಾಯ ಉಂಟಾಗ್ತದೆ. ದುಡ್ಡಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಅದಕ್ಕೆ ಹೇಳಿದ್ದು ಒಳ್ಳೇದಾಗ್ತದೆ ಅಂತ. ಸರಿ, ಧನ್ಯವಾದಗಳು ಸವಿತಾ ಅವರೇ, ಕರೆ ಮಾಡಿದ್ದಕ್ಕೆ. ಪಂಚಮ ಶನಿ ಅಂದ್ರೆ ನೀವು ನವಗ್ರಹಕ್ಕೆ ಸುತ್ತಾಕು ಅಂತಂತ ಹೇಳ್ತಾರೆ. ಆದ್ರೆ ಅವ್ರ ಸಮಸ್ಯೆ ಏನು ಅಂತ ನನಗೆ ಗೊತ್ತಾಯ್ತು. ಅವ್ರಿಗಿರೋದು ಹಣದ ಸಮಸ್ಯೆ, ಅದಕ್ಕೆ ಸಿಟ್ಟು ಬರೋದು. ಅದಕ್ಕೆ ನಾಗಪ್ಪನ ಸೇವೆ ಮಾಡು, ದುಡ್ಡು ಬರ್ತದೆ ಅಂತ. ಸರಿ, ಈಗ ಬಾಗಲಕೋಟೆಯಿಂದ ಶಿಲ್ಪಿ ಭದ್ರು ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಿಲ್ಪಿ ಭದ್ರು ಅವರೇ. ನಮಸ್ಕಾರ ಅಮ್ಮ. ನಮಸ್ಕಾರ. ಏನ್ ಕೇಳ್ಬೇಕಾಗಿತ್ತು? ಹಬ್ಬ ಬೇರೆ ಇದೆ. ಹೌದು, ಚೆನ್ನಾಗಿದೆ ಅಮ್ಮ. ಈ ಬಾರಿ ದೇಶದ ಗಡಿಯಲ್ಲಿ ನಮ್ಮ ಸೈನಿಕರಿಗೆ ಏನಾದ್ರು ಸರಿಯಾಗಿದೆಯಾ? ಏನಿದೆ ಭವಿಷ್ಯ? ನೀವೊಬ್ರೆ ಸ್ಪೆಷಲ್ ಕಾಲರ್ ಅಂತ ಅನಿಸ್ತಾ ಇದೆ, ಶಿಲ್ಪಿಗಳಲ್ವಾ? ಹಾಗಾಗಿ ಅವರಿಗೆ ಸಾಮಾನ್ಯ ವಿಷಯಕ್ಕಿಂತ ವಿಶೇಷವಾಗಿರೋ ಸಾಮರ್ಥ್ಯ ಇರುವಂತಂಥವ್ರು. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕುಜನ ವರ್ಷ ಆಗಿರೋದ್ರಿಂದ ಶನಿಯು ಕೇಂದ್ರದಲ್ಲಿ ಇದ್ದು 3 ಕಾರಣ. ಒಂದು ಕುಜನ ವರ್ಷ, ಇನ್ನೊಂದು ಶನಿಯು ಕೇಂದ್ರದಲ್ಲಿ ಇರೋದು, ಇನ್ನೊಂದು ಗುರುವು ಪೂರ್ವ ರಾಶಿಯಲ್ಲಿ ಸಂಚಾರ ಮಾಡೋದು. ಯಾರು ಏನು ಕಿತ್ಕೊಳ್ಳೋಕ್ಕಾಗಲ್ಲ ನಮ್ಮ ದೇಶದ್ದು, ಆಯ್ತಾ? ಒಂದೇ ಒಂದು ಸಮಸ್ಯೆನೂ ಬರೋದಿಲ್ಲ, ಅಷ್ಟು ಚೆನ್ನಾಗಿ ದೇವತಾ ಅನುಗ್ರಹ ಇದೆ.
ಹಾ ಗುರುಜಿ, ಧನ್ಯವಾದ ಧನ್ಯವಾದ. ಚಿಂತೆ ಇಲ್ಲ. ಯೋಧರ ಬಗ್ಗೆ ಬಹಳ ಕಾಳಜಿ ಇದೆ. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಿ ಭದ್ರು ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸಿನ ಬಾಗಲಕೋಟೆಯಿಂದಲೇ ಮತ್ತೊಂದು ಕರೆ ಇದೆ. ಗೋಪಾಲ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಗೋಪಾಲ್ ಅವರೇ. ಸರ್ ಬೆಳಗಾವಿ ಮೇಡಮ್. ಕೇಳಿಸ್ತಿಲ್ಲ. ಮೇಡಮ್ ಬೆಳಗಾವಿಯಿಂದ ಗೋಪಾಲ್ ಅವರು ಪ್ರಶ್ನೆ ಕೇಳಿ ಗೋಪಾಲ್ ಅವರೇ. ಮೇಡಮ್ ನಮಗ ಒಂದ್ರ ಮೇಲೆ ಪ್ರಾಬ್ಲಮ್ ಬರತ್ತವ. ಹ್ಮ್ ನಾನು ದುಡಿಯಾಕತ್ತಿ 26 ವರ್ಷ ಆಯ್ತು ಮೇಡಮ್. ಎಲ್ಲಿ ಮುಂದೆ ಹೋಗಕ್ ಆಗ್ವತ್ತು. ಏನ್ ಕೆಲಸ ಮಾಡ್ಕೊಂಡಿದ್ದೀರಿ ಗೋಪಾಲ್? ನಾವು ಪ್ರೈವೇಟ್ ಕಂಪ್ನಿ ನೌಕರಿ ಮಾಡ್ತಾರೆ ಸರ್. ಏನ್ ಸಮಸ್ಯೆ ಏನ್ ಹೇಳಿ? ಇವಾಗ ತತ್ಕಾಲ ಯುಗಾದಿ ಸಮಯದಲ್ಲಿ ಏನ್ ಸಮಸ್ಯೆ ಹೇಳಿ? ಸಮಸ್ಯೆ ಅಂದ್ರೆ ಸರ್, ಒಂದು ನೌಕರಿ ನೌಕರಿ ಕೂಡ ಬೇರೆ ನೌಕರಿ ಸಿಗೋದ್ರ ಸರ್. ಅದ್ರ ಮೇಲೆ ಪ್ರಾಬ್ಲಮ್ ಬರತ್ತವ್ರಿ. ಅಂದ್ರೆ ಈ ಕೆಲಸದ ಮೇಲೆ ಒಂದು ಕಾಂಪಿಟೇಷನ್ ಹೆಚ್ಚಾಕತ್ತ, ನೌಕರಿ ಇಟ್ಕೋದಿಲ್ಲ. ನಮ್ಮ ಜಾತಕದಾಗ ಏನ್ ಐತಿ ಬರ್ತಾವ ನೋಡಿ. ಜಾತಕವನ್ನು ನೀವು ಸರಿಯಾಗಿರೋ ಕಡೆ ಒಂದು ವಿಮರ್ಶೆ ಮಾಡಿಸಿಕೊಂಡು ನಿಮ್ಮ ಶನಿ ಅಥವಾ ಗುರುವು ಸ್ವಲ್ಪ ಅನಾನುಕೂಲದಲ್ಲಿ ಇರುವ ಹಾಗೆ ಕಾಣ್ತದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಸೇವೆಗಳನ್ನು ನೀವು ಮಾಡಿಕೊಳ್ತಾ ಹೋಗಬೇಕು. ನಿಮ್ಮ ಹೆಸರಿನ ಪ್ರಕಾರ ಮಕರ ರಾಶಿ ಬರ್ತದೆ. ಜನ್ಮ ಶನಿ ಇನ್ನೂ ಕಳೆದಿಲ್ಲ. ಹಾಗಾಗಿ ಸ್ವಲ್ಪ ಜಾತಕ ವಿಮರ್ಶೆಯನ್ನು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ರಕ್ಷಾದಿಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು ಗೋಪಾಲ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಬೆಂಗಳೂರಿನಿಂದ ವಿನಯ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವಿನಯ್ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ? ಒಂದು ಮದುವೆ ಬಗ್ಗೆ ಕೇಳಬೇಕಿತ್ತು. ಹೇಳಿ, ಮಾಡ್ಕೊಳ್ಳಿ ವಿನಯ್. ಅದೇ ನೋಡ್ತಾ ಇದೀವಿ, ಎಲ್ಲೂ ಆಗ್ತಿಲ್ಲ. ಎಷ್ಟು ವಯಸ್ಸು? ಬರ್ತಿದೆ. ಎಷ್ಟು ವಯಸ್ಸು? ಈಗ 34. ಓ, ಲೇಟ್ ಆಯ್ತು. ಅದೇ ನೋಡ್ತಾ ಇದೀವಿ. ಏನ್ ನಕ್ಷತ್ರ ನಿಮ್ದು? ನಮ್ದು ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಈ ವರ್ಷ ಆಗ್ತದೆ. ಈ ವರ್ಷ ಆಗತ್ತಾ? ಎಷ್ಟನೇ ಇಸ್ವಿ ನೀವು ಹುಟ್ಟಿರೋದು? ನಾನು 1989. ಈ ವರ್ಷ ಆಗ್ತದೆ, ಒಳ್ಳೆ ಕಡೆನೇ ಆಗತ್ತೆ. ಹೌದಾ? ಓಕೆ. ಉಮಾಮಹೇಶ್ವರ ದೇವರಿಗೆ ಒಂದು ಕಲ್ಯಾಣೋತ್ಸವ ಸೇವೆ ಮಾಡಿಸ್ತೀನಿ ಅಂತ ನಂಜನಗೂಡಲ್ಲಿ ಹರಕೆ ಮಾಡ್ಕೊಳ್ಳಿ, ನಿಮ್ಮ ತಾಯಿಯವ್ರಿಗೆ ಹೇಳಿ. ಓಕೆ ಓಕೆ, ಆಯ್ತಾ? ಮದುವೆ ಫಿಕ್ಸ್ ಆಗಿ ಮದುವೆಗಿಂತ ಮುಂಚೆ ಹೋಗಿ ಮಾಡ್ಕೊಂಡು ಬರುವಂತೆ ಅನುಕೂಲ ಆಗಲಿ ಅಂತ ಪ್ರಾರ್ಥನೆ ಮಾಡಿ, ಒಳ್ಳೇದಾಗ್ತದೆ. ಖಂಡಿತ ಖಂಡಿತ ಖಂಡಿತ. ಧನ್ಯವಾದ ಧನ್ಯವಾದ. ಆಯ್ತು, ಥ್ಯಾಂಕ್ ಯು ವಿನಯ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಸಂವತ್ಸರ ಬದಲಾವಣೆಯ ಹೊಸ್ತಿಲಲ್ಲಿ ನಾವೆಲ್ಲರೂ ಕೂಡ ಇರುವಂತಹ ಈ ಸಂದರ್ಭದಲ್ಲಿ ಅದರ ವಿಶೇಷತೆಗಳು ಏನೇನು ಅನ್ನೋದನ್ನ ತಿಳಿದುಕೊಳ್ತಾ ಇದ್ವಿ. ಜೊತೆಗೆ ಈ ವರ್ಷ ಇಡೀ ಯಾವ ರಾಶಿ ಯಾವ ನಕ್ಷತ್ರಕ್ಕೆ ಏನೆಲ್ಲ ಫಲ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ವಿ. ಹರೀಶ್ ಕಶ್ಯಪ್ ಅವರೇ, ತಾವು ಹೇಳ್ತಾ ಇದ್ರಿ ಕ್ರೋಧಿ ನಾಮ ಸಂವತ್ಸರದ ಬಗ್ಗೆ ಮಾಹಿತಿಯನ್ನ ಕೊಟ್ರಿ. ಈಗ ಸಂವತ್ಸರ ಬದಲಾವಣೆ ಆಗ್ತಾ ಇದೆ. ಸೊ ಈ ವರ್ಷ ಹೇಗಿರುತ್ತೆ, ಅದರ ಮುಖ್ಯ ಅಂಶಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ? ಸೇಲಿಯಂಟ್ ಫೀಚರ್ ಅಂತ ಹೇಳ್ತಾರೆ, ಮುಖ್ಯ ಅಂಶಗಳು ಅಂತಂತ ಅದೊಂದು ಸ್ವಲ್ಪ ವಿಷಯ. ಕ್ರೋಧಿನಾಮ ಸಂವತ್ಸರ ಅಂತನ್ನೋ ವಿಷಯದ ಹಿನ್ನೆಲೆ, ತಾತ್ವಿಕ ಹಿನ್ನೆಲೆ ನಾವು ಹೇಗೆ ತಗೊಳ್ಬೇಕು ಅಂತನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಈಗ ಅದರ ಒಂದು ಗ್ರಹಚಾರಗಳು ಹೇಗಿದೆ ಅಂತಂದರೆ, 9ನೇ ತಾರೀಕು ಈ ತಿಂಗಳಿಂದ ಉತ್ತರಾಯಣದ ವಸಂತ ಋತುವಿನಲ್ಲಿ ಶುಕ್ಲ ಪ್ರತಿಪದಾಯಾಮ್, ಶುಕ್ಲ ಪಕ್ಷದ ಪ್ರತಿಪದೆಯಲ್ಲಿ ಯುಗಾದಿ ಶುರು ಆಗ್ತಕ್ಕಂಥದ್ದು. ಮಂಗಳವಾರದ ಶುಭ ದಿನ. ರೇವತಿ ನಕ್ಷತ್ರದಲ್ಲಿ ಮೀನರಾಶಿಯ ಚಂದ್ರ, ವೈಧೃತಿ ಯೋಗ, ಕಿಂಸ್ತುಘ್ನ ಕರಣ, ಈ ಪಂಚಾಂಗಗಳು ಒಟ್ಟಿಗೆ ಬರ್ತಕ್ಕಂಥದ್ದು ಒಂದು ಯುಗಾದಿ, ಚಾಂದ್ರಮಾನ ಯುಗಾದಿ ಅಂತಂತ ಅನ್ನಿಸ್ಕೊಳ್ತದೆ. ಗೋಚಾರ ವಿಶೇಷದಲ್ಲಿ ಉದಯ ಲಗ್ನದಲ್ಲಿ ಮೇಷ ಲಗ್ನ. ಕೆಲವರು 11 ಗಂಟೆ 55 ನಿಮಿಷ ಹಿಂದಿನ ರಾತ್ರಿಯದ್ದೇ ನೋಡ್ತಾರೆ. ಆದರೆ ಪ್ರಶ್ನಶಾಸ್ತ್ರದಲ್ಲಿ ನಮಗೆ ಇರ್ತಕ್ಕಂಥ ಇದರಲ್ಲಿ ನಾವು ಎಲ್ಲ ಉದಯ ಲಗ್ನವನ್ನೇ ನೋಡೋದು ನಾವು. ಹಾಗಾಗಿ ಉದಯ ಲಗ್ನವೇ ಒಳ್ಳೆಯದು ಅಂತಂತ ನಮ್ಮ ಅಭಿಪ್ರಾಯ, ಶಾಸ್ತ್ರಗಳ ಅಭಿಪ್ರಾಯ. ಕೆಲವರು ಹಿಂದಿನ ದಿನ ರಾತ್ರಿ ಮಧ್ಯರಾತ್ರಿಯೂ ನೋಡ್ತಾರೆ. ಹಾಗಾಗಿ ಮೇಷ ಲಗ್ನ ಗುರು ಬುಧರ ಯೋಗ ಇರತಕ್ಕಂಥದ್ದು ವ್ಯಾವಹಾರಿಕವಾಗಿ ಉತ್ತಮ. ಕುಂಭದಲ್ಲಿ ಶನಿ, ಏಕಾದಶದಲ್ಲಿ ಶನಿ ಮತ್ತು ಕುಜನ ಯೋಗ ಏಕಾದಶದಲ್ಲಿ ಇರ್ತಕ್ಕಂಥದ್ದು. ಮೀನದಲ್ಲಿ ರವಿ, ಚಂದ್ರ, ಶುಕ್ರ, ರಾಹು ಅಂತ ಚತುರ್ಗ್ರಹ, ಅದು ತ್ರಿಗ್ರಹ ಯೋಗವೇ. ರಾಹು ಇರುವುದರಿಂದ ಅದು ಚತುರ್ಗ್ರಹ ಯೋಗ ಆಗ್ತದೆ. ಕನ್ಯಾ ರಾಶಿಯಲ್ಲಿ ಕೇತುವಿನ ಸಂಚಾರ ಇದ್ದು ಯಾವುದೇ ಗ್ರಹರ ವಕ್ರಿ ಸಂಚಾರ ಇರೋದಿಲ್ಲ. ಇದು ಬಹಳ ಒಳ್ಳೆಯದು. ಕಳೆದ ವರ್ಷ ಶನಿಯು, ಬುಧನು, ಗುರುವು ಈ ಸಮಯದಲ್ಲಿ
ಈ 2 ಗ್ರಹಕ್ಕಿಂತ ಜಾಸ್ತಿ ವಕ್ರಿಗ್ರಹರು ಇದ್ದರು. ಹಾಗಾಗಿ ನಮಗೆ ಸ್ವಲ್ಪ ಬಾಧೆಗಳು ಜಾಸ್ತಿ ಹೋದ ವರ್ಷ. ವಕ್ರಿಗ್ರಹರು ಈ ಯುಗಾದಿಯ ಪರ್ವದಲ್ಲೆಲ್ಲ ಇಲ್ಲದೆ ಇರೋದು ಬಹಳ ಒಳ್ಳೆಯದು. ಈ ಗ್ರಹಚಾರದಂತೆ ಕಲಾವಿದರಿಗೆ, ಕಲಾಸಕ್ತರಿಗೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿರೋರಿಗೆ, ಸಂಗೀತಜ್ಞರಿಗೆ, ಗಣಿತಜ್ಞರು, ಆರ್ಥಿಕ ವಲಯ, ರಾಜರ ಮಂತ್ರಿಗಳು, ಇದು ಅಂದರೆ ರಾಜಕೀಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರತ್ವವನ್ನು ಉನ್ನತ ಸ್ಥಾನದಲ್ಲಿ ಇರತಕ್ಕಂಥವರು, ಗುರುಭಕ್ತರು ಅಭಿವೃದ್ಧಿಯನ್ನು ಕಾಣ್ತಾರೆ. ಅವರಿಗೆ ಒಳ್ಳೆಯ ಅಪರ್ಚುನಿಟೀಸ್ ಕ್ರಿಯೇಟ್ ಆಗ್ತದೆ. ಮತ್ತು ರಾಸಾಯನಿಕ, ವಿಷ ಮತ್ತು ವಿಷದಲ್ಲಿ ಔಷಧವನ್ನು ಮಾಡ್ತಕ್ಕಂತಹ ಡ್ರಗ್ ಇಂಡಸ್ಟ್ರಿ ಏನಿದೆ ಅದು ಪ್ಲಸ್ ಆಗು ಮೈನಸ್ ಆಗು ಎರಡೂ ತೊಗೊಳ್ಬೇಕು. ಅದೇ ರೀತಿಯ ಕೆಟ್ಟ ಡ್ರಗ್ಸ್ ಏನಿದೆ ಅದರದ್ದು ಕೂಡ ಅದು ಬಹಳ ಸಮಸ್ಯೆಗಳು ಕ್ರಿಯೇಟ್ ಆಗ್ತಕ್ಕಂತಹ ವರ್ಷದಲ್ಲಿದ್ದೀವಿ. ಔಷಧಿ ವ್ಯಾಪಾರ, ಮದ್ಯ ವ್ಯಾಪಾರಗಳು ಅಂದರೆ ಲಿಕ್ಕರ್ ಇಂಡಸ್ಟ್ರಿ ಮತ್ತು ಈ ರೀತಿಯ ಮುಖ್ಯವಾಗಿರ್ತಕ್ಕಂಥ ಇಂಡಸ್ಟ್ರಿಗಳಿಗೆ ವಿಷಯದಲ್ಲಿ ಏಳಿಗೆಯನ್ನು ಕಾಣ್ತಾರೆ. ಮತ್ತು ಈ ಒಂದು ಕ್ರೋಧಿ ಸಂವತ್ಸರದಲ್ಲಿ ಪರಸ್ಪರ ವೈರಿಹಿ, ಮನುಷ್ಯ ತನಗೆ ತಾನು ಅಸಮಾಧಾನ ಇಟ್ಟುಕೊಂಡು ಇನ್ನೊಬ್ಬರ ಸಮಾಧಾನವನ್ನು ನೋಡಿ ಕರುಬುವುದು, ಹಾಗಾಗಿ ಅವರ ಸಮಾಧಾನವನ್ನು ಕೆಡಿಸ್ತಕ್ಕಂಥದ್ದು. ಈ ರೀತಿಯ ದುರ್ಬುದ್ಧಿ ಪ್ರಾಣಿ ಮಾತ್ರದಲ್ಲಿ ಬರ್ತದೆ. ಹಾಗಾಗಿ ಜನರಿಗೆ ತರ್ಕ, ಜಗಳ, ದೊಂಬಿಗಳಲ್ಲಿ ಆಸಕ್ತಿ ಬರ್ತದೆ. ಸೊ ಅದನ್ನು ನಾವು ಚೆನ್ನಾಗಿ ನೋಡಿದ್ದೀವಿ. ಅದರ ಒಂದು ಏಳಿಗೆ ಈ ಕ್ರೋಧಿನಾಮ ಸಂವತ್ಸರದ ವಿಷಯದಲ್ಲಿ ಇವೆಲ್ಲವೂ ಕೂಡ ಈ ವರ್ಷದ ಪ್ರಮುಖ ಅಂಶಗಳಿರ್ತದೆ. ಈಗ ಕಾಲರ್ ಇದ್ದಾರೆ, ಮಾತನಾಡಿಸ್ಕೊಂಡು ತಗೊಳ್ಳಿ. ಬಾಗಲಕೋಟೆಯಿಂದ ಶ್ರೀನಿವಾಸ್ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ಕಾರ. ತಮ್ಮ ಪ್ರಶ್ನೆ ಸರ್. ಅದೇ ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ ಸರ್. ಮಗಂದು 2ನೇ ಸಂಬಂಧ ಮದುವೆ ಆಗ್ಬಿಟ್ಟಾಯ್ತು. ಡಿಲೇ ಆಗತಕ್ಕದ. ಉತ್ತರ ಭಾರತ ನಕ್ಷತ್ರ, ಮೀನ ರಾಶಿ. ಎಂತ ಮದುವೆ? 2ನೇ ಮದುವೆ? ಬಾಳ್ ಕೊಟ್ಟಿದ್ದೀನಿ. ಎಂತ ಮದುವೆ? ಮಗ ರೀ. ಮಗ? ಹ್ಞೂ. ಎಷ್ಟು ವಯಸ್ಸು ಅವ್ರಿಗೆ? ಅವಿಗೆ 38. 38 ವರ್ಷ. ಒಬ್ಬನೇ ಮಗನ? ಅಲ್ರಿ, ಒಂದ್ ಲಗ್ನ ಆಗಿತ್ತು ಗುರುಗಳ. 2ನೇ ಮದುವೆ? ಹಾ 2. ಅವರ ಜಾತಕದಲ್ಲಿ ಸ್ವಲ್ಪ ಈ ಪೂರ್ವಜನ್ಮ ಕೃತ ಕೆಲವು ಶುಕ್ರಾರಿಷ್ಟಗಳು ಮತ್ತು ಕುಜನ ಅರಿಷ್ಟಗಳು ಕಾಣ್ ಬರ್ತದೆ. ನೀವು ಮೊದಲು ಅದಕ್ಕೆ ಜಾತಕವನ್ನು ವಿಮರ್ಶೆ ಮಾಡಿಸ್ಕೊಳ್ಬೇಕು ಸರಿಯಾಗಿ. ಆ ವಿಮರ್ಶೆ ಮಾಡಿಸಿ ಅದಕ್ಕೆ ಏನು ತೊಡಕು, ಬರೀ ಕುಜ ಶಾಂತಿ ಮಾಡಿದರೆ ಅಥವಾ ಕುಂಭ ವಿವಾಹ ಮಾಡಿದರೆ ಅದೆಲ್ಲ ಪರಿಹಾರ ಆಗುವಂಥದ್ದಲ್ಲ. ಕರ್ಮಾರಿಷ್ಟಗಳು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ವಿಮರ್ಶೆ ಮಾಡಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳಿಗೆ ಮೊದಲು ತಡೆ ಪ್ರಾಯಶ್ಚಿತ್ತವನ್ನು ಕೊಡಬೇಕು 2ನೇ ಮದುವೆಗೆ. ಆಮೇಲೆ 2ನೇ ಮದುವೆ ಮಾಡಬೇಕು. ಇಲ್ಲದೆ ಹೋದರೆ ಮತ್ತೆ ಆ 2ನೇ ಮದುವೆಯಲ್ಲೂ ಸಮಸ್ಯೆ ಆಗ್ತದೆ. ಆಯಿತಾ? ಮೊದಲು ಜಾತಕ ವಿಮರ್ಶೆ ಮಾಡಿಸ್ಕೊಳ್ಳಿ, ಆಮೇಲೆ ಮಿಕ್ಕಿದ್ದು ಕೆಲಸ. ಕಶ್ಯಪ್ರೇ, ತಾವು ಆರಂಭದಲ್ಲೇ 2 ರಾಶಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಈಗ ಮಿಥುನ ಮತ್ತೆ ಕರ್ಕ ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಮಿಥುನ ರಾಶಿಯವರಿಗೆ ಸ್ವಲ್ಪ ಸವಾಲಿನ ವರ್ಷ ಆಗಿದೆ. ಯಾಕಂದರೆ ಕರ್ಮದಲ್ಲಿ, ಏಕಾದಶದಲ್ಲಿ ಇದ್ದಂತಹ ರಾಹು ಕರ್ಮದಲ್ಲಿ ಹೋದಾಗ ಸ್ವಲ್ಪ ಭಾವನಾತ್ಮಕವಾಗಿ ಏರುಪೇರಾಗ್ತದೆ. ತಿಳ್ಕೊಳ್ಬೇಕು ಜ್ಯೋತಿಷ್ಯದ ಆಸ್ಪೆಕ್ಟ್ಸ್ ಅದೆಲ್ಲ. ಮಿಥುನ ರಾಶಿಗೆ ಅವನು ಮಿತ್ರನಾದರೂ ಕೂಡ ಏಕಾದಶದಲ್ಲಿ ಇದ್ದಾಗ ಅಷ್ಟು ಕೆಟ್ಟದಾಗಲಿಲ್ಲ. ಅದು ದಶಮದಲ್ಲಿ ಬಂದಾಗ ಸ್ವಲ್ಪ ಭಾವನಾತ್ಮಕವಾಗಿ ಸವಾಲಿನ ವರ್ಷ ಆಗ್ತದೆ. ಮತ್ತು 9ನೇ ಶನಿ ಆಲ್ರೆಡಿ ಇದೆ, ಅದು ಕಂಟಿನ್ಯೂ ಆಗುವ ವರ್ಷ ಕೂಡ. ಹಾಗಾಗಿ ಕೌಟುಂಬಿಕ ವಿಷಯದಲ್ಲಿ ಸಾಕಷ್ಟು ಏರುಪೇರು ಬರ್ತದೆ. ಮತ್ತು ಪಿತ್ರಾದಿಗಳ ವಿಷಯದಲ್ಲಿ ಇರ್ತಕ್ಕಂತಹ ಹಳೆಯ ಕೆಲವು ದೋಷಗಳು ಏಳಿಗೆಯನ್ನು ಹೊಂದತಕ್ಕಂಥದ್ದು, ಅದರಿಂದ ಪೀಡೆಯನ್ನು ಅನುಭವಿಸ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಕೆಲವೆಲ್ಲ ಅನುಭವಕ್ಕೆ ಜಾಸ್ತಿ ಬರ್ತದೆ. ಹಾಗಾಗಿ ಅದನ್ನು ಸ್ವಲ್ಪ ವಿಮರ್ಶೆ ಮಾಡಿಸಿಕೊಂಡು ಪಿತೃಗಳ ವಿಷಯದಲ್ಲಿ, ಕುಲದೇವತಾ ವಿಷಯದಲ್ಲಿ ಇರತಕ್ಕಂತಹ ನಡಾವಳಿಗಳು ಮಾಡಬೇಕಾಗಿರ್ತಕ್ಕಂಥದ್ದನ್ನು ಸರಿಯಾಗಿ ಮಾಡಿಕೊಂಡು ಮುಂದೆ ಹೋಗಬೇಕು. ಅದರ್ವೈಸ್ ವ್ಯಯದಲ್ಲಿ ಗುರುವಿನ ಬಲವೂ ಇಲ್ಲ. ಹಾಗಾಗಿ ಸ್ವಲ್ಪ ಈ ಕಡೆ ಅವರು ಗಮನ ಕೊಟ್ಟರೆ ಸಾಕು, ಮಿಕ್ಕಿದ್ದು ವಿಷಯ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ. ಕರ್ಕ ರಾಶಿಯವರಿಗೆ ಈ ಒಂದು ವರ್ಷವು ಏಕಾದಶದ ಗುರುವಿನ ವರ್ಷ. ಅದೊಂದು ಬಹಳ ಪ್ಲಸ್ ಪಾಯಿಂಟ್. ದಶಮದ ಗುರುವಿಗಿಂತ ಏಕಾದಶದ ಗುರುವು ಶ್ರಮ ಇಲ್ಲದೆ ಫಲ ಕೊಡ್ತಾನೆ ಅಂತ.
ದಶಮದಲ್ಲಿ ನಾವು ಶ್ರಮ ಹಾಕಿ ಸಂಪಾದನೆ ಮಾಡಬೇಕು. ಏಕಾದಶದಲ್ಲಿ ಹಿಂದಿನ ಜನ್ಮಾಂತರದಲ್ಲಿ ಇದ್ದಂತಹ ಪರಿಶ್ರಮದ ಫಲವು ನಮ್ಮ ಕೈ ಸೇರ್ತದೆ. ಹಾಗಾಗಿ ಗುರುವಿನ ಬಲ ಒಳ್ಳೆಯದಿದೆ. ಈ ಒಂದು ಸ್ತ್ರೀಯರಿಗೆ ಮತ್ತು ಮಕ್ಕಳಿಗೆ ಸ್ವಲ್ಪ ಬಾಧೆಗಳು ಉಂಟು. ಯಾಕಂದರೆ ಈ ಶನಿಯು ಅಷ್ಟಮದಲ್ಲಿ ಇರ್ತಕ್ಕಂತಹ ವರ್ಷ ಕಂಟಿನ್ಯೂ ಆಗ್ತಾ ಇದೆ. ಹೋದ ವರ್ಷ ರಾಹುವಿನ ಬಾಧೆ ಇರಲಿಲ್ಲ, ಈ ವರ್ಷ ರಾಹುವಿನ ಬಾಧೆ ಶುರುವಾಗಿದೆ. ಶನಿ ಮತ್ತು ರಾಹುವಿನ ಕೇಂದ್ರವು ಒಟ್ಟಿಗೆ ಸೇರ್ತಕ್ಕಂತಹ ವರ್ಷ ಈ ವರ್ಷವೂ ಮುಂದಿನ ವರ್ಷವೂ ಕರ್ಕ ರಾಶಿಯವರಿಗೆ. ಹಾಗಾಗಿ ಸ್ವಲ್ಪ ಬಾಧೆಗಳು ಅಂದರೆ ಶರೀರಗತ ಬಾಧೆ, ಶರೀರದಲ್ಲಿ ಇರತಕ್ಕಂತಹ ಒಂದು ತ್ರಿದೋಷ ಅಂತಂತ ಏನಿದೆ, ವಾತ ಪಿತ್ತ ಕಫ ಇತ್ಯಾದಿ ಸತ್ವಗುಣಸ್ತಮೋ ವಿಷಯಗಳಲ್ಲಿ ಇದೆಲ್ಲ ಶರೀರಗತವಾಗಿರ್ತಕ್ಕಂತಹ ದೋಷಗಳು. ಈ ದೋಷಗಳು ಜಾಸ್ತಿಯಾಗಿ ಸ್ವಲ್ಪ ರೋಗ ರುಜಿನಾದಿಗಳು ಕರ್ಕರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಆಗ್ತದೆ. ಯಾಕಂದರೆ ಅಷ್ಟಮದಲ್ಲಿ ಜರುಗ್ತಾ ಇರತಕ್ಕಂತಹ ಈ ಒಂದು ಗ್ರಹಚಾರ. ಹಾಗಾಗಿ ರೋಗಾದಿ ಉಪದ್ರವ ನಿವಾರಣೆಗೆ ನರಸಿಂಹದೇವರಿಗೆ ಪ್ರದಕ್ಷಿಣಾ ನಮಸ್ಕಾರ ಮತ್ತು ಅಭಿಷೇಕ ಸೇವೆ, ವರ್ಷಕ್ಕೆ ಒಂದು ಅಥವಾ 6 ತಿಂಗಳಿಗೆ ಒಂದು ಸತಿ ಆದರೂ ನರಸಿಂಹದೇವರಿಗೆ ಪಾಯಸದ ಹೋಮವನ್ನು ಮಾಡಿಸಿ ಅದರ ಪ್ರಸಾದವನ್ನು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಕರ್ಕರಾಶಿಯವರಿಗೆ. ಸರಿ ಕಶ್ಯಪ್ರೆ, ಫಲವನ್ನು ನೋಡಿದ್ವಿ, ಜೊತೆಗೆ ಪರಿಹಾರವನ್ನು ಕೂಡ ಹೇಳಿದ್ರಿ. ಈಗ ಕಾಲರ್ ರೆಡಿ ಇದ್ದಾರೆ. ತುಮಕೂರಿನಿಂದ ಶಿವಲಿಂಗಯ್ಯ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಲಿಂಗಯ್ಯ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ಸರ್. ನಮ್ದು ಮೀನರಾಶಿ ಉತ್ತರಪಾದ ನಕ್ಷತ್ರ, ನಮ್ದು ವರ್ಷದ ಭವಿಷ್ಯ ಹೇಗಿದೆ ಅಂತ, ಮತ್ತೆ ನಮ್ಮ ದೇಶದ ಪ್ರಧಾನಿ ಯಾರಾಗ್ತಾರೆ, ಯಾವ ಪಕ್ಷ ಗೆಲ್ಲುತ್ತೆ, ನಮ್ಮ ದೇಶ ಸುಭಿಕ್ಷವಾಗಿರುತ್ತೆ. ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ಚುನಾವಣಾ ಪರ್ವ ಎಲ್ರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಅದು ಕುಜನ ವರ್ಷ ಅಲ್ವಾ, ಅವನು ಪ್ರೇರಣೆ ಮಾಡ್ತಾನೆ ಮನುಷ್ಯರಿಗೆ ಸಾಹಸವಾಗಿ ದೇಶದ ಬಗ್ಗೆ, ಮಣ್ಣಿನ ಬಗ್ಗೆ, ನಮ್ಮ ವಿಷಯದ ಬಗ್ಗೆ, ಅದ್ರ ಬಗ್ಗೆ ಪ್ರೇರಣೆ ಮತ್ತು ಅದ್ರ ಬಗ್ಗೆ ಒಂದು ಉತ್ಸಾಹ ಬರುವ ವರ್ಷ ಇದು ಅಂತ ಹಂಬಲ ತಿಳ್ಕೋಬೇಕು ಅನ್ನುವಂಥದ್ದು. ಮೀನರಾಶಿಯವರಿಗೆ ವರ್ಷವು ಗುರುವಿನ ಬಲ ಸ್ವಲ್ಪ ಇದ್ದಿದ್ದು ಸ್ವಲ್ಪ ಕಡಿಮೆ ಆಗಿದೆ ಈ ವರ್ಷ. ಜೂನ್ ನಂತರ ಸ್ವಲ್ಪ ಬೆಟರ್ ಆಗ್ತದೆ. ವ್ಯಾವಹಾರಿಕವಾಗಿ ಸಂಕಷ್ಟದ ವರ್ಷ ಇದು ಮೀನರಾಶಿಯವರಿಗೆ. ಆಯ್ತಾ, ವ್ಯಾವಹಾರಿಕವಾಗಿ ಅಷ್ಟು ಭರವಸೆ ಇಡ್ತಕ್ಕಂತಹ ವರ್ಷ ಅಲ್ಲ. ಹಾಗಾಗಿ ಸ್ವಲ್ಪ ವಿಚಾರ ಮಾಡಿಕೊಂಡು ಸ್ವಲ್ಪ ನಾಜೂಕಾಗಿ ಇದ್ದರೆ ಬಹಳ ಒಳ್ಳೆಯದು. ಯಾರಿಗೆ? ಮೀನರಾಶಿಯವರಿಗೆ. ನಿಮ್ಮದು ಮೀನರಾಶಿ ಆದ್ದರಿಂದ ಇನ್ನು ದೇಶಕ್ಕೆ ಏನಾಗ್ತದೆ, ದೇಶದ ಪ್ರಧಾನಿ ಯಾರಾಗ್ತಾರೆ ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ, ಜನತೆಗೂ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆ ಈಗ ಬೇಡ, ಮುಂದೆ ಮತ್ತೆ ಪ್ರೋಗ್ರಾಮ್ ಅದಕ್ಕೆ ಬೇರೆ ಮಾಡ್ತಾ ಇದ್ದೀವಿ, ಅದರಲ್ಲಿ ನೋಡುವಂತ್ರಿ. ಯಾರು ಪ್ರಧಾನಿ ಆಗ್ತಾರೆ ಅಂತ ನಮ್ಗೆ ಕುತೂಹಲ ಇದೆ. ಇನ್ನು ಸ್ವಲ್ಪ ದಿನ ಅಷ್ಟೇ ಮಾತ್ರ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಶಿವಲಿಂಗಯ್ಯ ಅವರೇ. ಉತ್ತರ ಕೊಟ್ಬಿಟ್ಟಿದ್ದೀವಿ, ಬೇರೆ ಪ್ರೋಗ್ರಾಮ್ ಅಲ್ಲಿ ಬರ್ತದೆ. ಎಸ್, ಧನ್ಯವಾದಗಳು ಶಿವಲಿಂಗಯ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ. ಈಗ ಮಂಡ್ಯದಿಂದ ರಾಧಿಕಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಧಿಕಾ ಅವರೇ. ನಮಸ್ಕಾರ. ತಮ್ಮ ಪ್ರಶ್ನೆ ಮೇಡಮ್. ನಮ್ಮ ಮಗನಿಗೆ ವಿವಾಹ ಆಗ್ಬೇಕಿತ್ತು. ಅವನ ಹೆಸರು ಪ್ರಶಾಂತ್ ಅಂತನ್ಬಿಟ್ಟು. ಸ್ವಾತಿ ನಕ್ಷತ್ರ ತುಲಾ ರಾಶಿ. 1990 19/1/1990. ಒಬ್ಬನೇ ಮಗನಾ? ಒಬ್ಬನೇ ಮಗ. ಏನ್ ಮಾಡ್ತಿದ್ದಾರೆ ಮಗ? ಸಾಫ್ಟ್ವೇರ್ ಕೆಲಸ ಮಾಡ್ತಿದ್ದಾರೆ. ಅವ್ರ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ BE.M.Tech ಮಾಡ್ಕೊಂಡಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಒಬ್ಬರೇ ಮಗ. 90 ವರ್ಷ ಅಂತಂದ್ರೆ ಸ್ವಲ್ಪ 34 ವರ್ಷ. ನೋಡ್ತಾ ಇದೀವಿ, ಎಲ್ಲೂ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಸ್ವಾತಿ ನಕ್ಷತ್ರ ತುಲಾ ರಾಶಿ. ಮದುವೆಗೆ ಕೆಲವೊಂದು ರಾಹುವಿನ ಮತ್ತು ಗುರುವಿನ ಸಂಬಂಧದಲ್ಲಿ ದೋಷಗಳು ಕಂಡು ಬರ್ತಾ ಇದೆ ನಿಮ್ಮ ಮಗನ ಜಾತಕದಲ್ಲಿ. ಇವರು ಪರಸ್ಪರ ಅವಯೋಗಿಗಳಾದರೆ ಅವರಿಗೆ ವೈರಾಗ್ಯವು ಕಾಡ್ತದೆ. ಅಂದರೆ ನಾನು ಏನೋ ಒಂದು ನನ್ನಷ್ಟಕ್ಕೆ ನಾನು ಇರ್ತೇನೆ ಅಂತ ಪರಸ್ಪರ ಅವಯೋಗಿ ಆದರೆ, ಪರಸ್ಪರ ಯೋಗಿಗಳಾದರೆ ಸಂಸಾರದಲ್ಲಿ ಇದ್ದುಕೊಂಡು ಆಧ್ಯಾತ್ಮದ ಜೀವನವನ್ನು ಮಾಡ್ತಾರೆ. ಹಾಗಾಗಿ ಈ ರೀತಿ ಅವಯೋಗವಿದೆಯೋ ಅಥವಾ ಗುರುರಾಹುಗಳ ಯೋಗ ಇದೆಯೋ ಅದನ್ನು ಜಾತಕವನ್ನು ವಿಮರ್ಶೆ ಮಾಡಿ, ಆಸ್ ಫಾರ್ ಆಸ್ ಮದುವೆ ಇಸ್ ಕನ್ಸರ್ನ್ಡ್, ನಾವು ಜಾತಕವನ್ನು ಸರಿಯಾಗಿ ವಿಮರ್ಶೆ ಮಾಡಿಯೇ ಹೇಳುವುದು ಬಹಳ ಉತ್ತಮ. ಒಂದ್ಸತಿ ಜಾತಕ ವಿಮರ್ಶೆ ಮಾಡಿಸಿ ಅದಕ್ಕೇನಾದರೂ ಬೇರೆ ಈ ರೀತಿ ದೋಷಗಳು ಇದ್ದರೆ ನೋಡುವ ಏನು ಮಾಡಬೇಕು ಅಂತಂತ.
ಸರಿ, ಥ್ಯಾಂಕ್ ಯು ಮಾ. ಈಗ ವಿಜಯಪುರದಿಂದ ಶಿವಾನಂದ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಾನಂದ್ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಏನು ಸರ್? ಮೇಡಮ್ ನಮ್ಗೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಇದೆ ಮೇಡಮ್. ಬಗ್ಗೆ ರಾಶಿ ನಕ್ಷತ್ರ ನಂದು ಮಕರ ರಾಶಿ ಮೇಡಮ್. ಏನ್ ಕೆಲಸ ಮಾಡ್ತೀರಿ? ಕೃಷಿ ಮಾಡ್ತಾ ಇದ್ದೇವೆ ಗುರುಗಳೇ. ಎಂತ? ಕೃಷಿ ಮಾಡ್ತಾ ಇದ್ದೇವೆ. ಕೃಷಿ ಮಾಡ್ತಿದ್ದೀರಿ? ಕೃಷಿಕರು? ಹೌದು. ನಿಮ್ಮದೇ ವರ್ಷ ಇದು ಹೇಳಲಿಲ್ವಾ? ಮಂಗಳವಾರದಿಂದ ನಿಮ್ಮದೇ ವರ್ಷ, ಒಂದು ವರ್ಷ. ಕೃಷಿಕರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಬಲ. ನಾನು ಆಗಲೇ ಹೇಳಿದ್ದೇನೆ, ಭೂಮಿ ಕಾಣಿಕೆ ಇರತಕ್ಕಂಥ ಸಮಸ್ಯೆಗಳು ಪರಿಹಾರ ಆಗ್ತದೆ. ಸ್ವಲ್ಪ ಜೂನ್ ಕಳಿಬೇಕು. ಜೂನ್ ಕಳೆದ ನಂತರ ಸ್ವಲ್ಪ ಗ್ರಹಾರಿಷ್ಟ ಅಂದರೆ ಗ್ರಹಚಾರದ ದೋಷಗಳು ಸ್ವಲ್ಪ ಕಡಿಮೆ ಆಗ್ತದೆ. ಚುನಾವಣೆ ಅಂತಕ್ಕಂತಹ ಒಂದು ಮಾಯಾಜಾಲವು ಕಾಲವೂ ಕೂಡ ಕಳೀತದೆ. ಸೊ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯವಸ್ಥೆಗಳು ಚೆನ್ನಾಗಾಗ್ತದೆ. ನಿಮ್ಮ ಸಾಲ ಸೋಲ ಬಾಧೆಗಳಿಗೂ ಕೂಡ ಏನಾದರೂ ಒಂದು ದಾರಿ ಆಗುವ ವರ್ಷವೂ ಇದೇ ಆಗಿದೆ. ಒಳ್ಳೆಯದಾಗುತ್ತೆ. ಸರಿ, ತಾವು ಆಗಲೇ ಹೇಳ್ತಾ ಇದ್ರಿ ಈ ಸಂವತ್ಸರದ ಮುಖ್ಯಾಂಶಗಳ ಬಗ್ಗೆ. ಕಾಲರ್ ಇದ್ದಾರೆ, ಮತ್ತೆ ಬಿಡ್ತಾ ಇಲ್ಲ. ಶ್ರೀಶೈಲ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀಶೈಲ್ ಅವರೇ. ಮೇಡಮ್ ನಮಸ್ಕಾರ. ನಾನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೂರು ಗ್ರಾಮದಿಂದ ಶ್ರೀಶೈಲ ತೇಲಿ ಅಂತ ಮಾತಾಡಿದ್ರಿ. ಗುರುಗಳಿಗೆ ನಮಸ್ಕಾರ ರೀ. ನಮಸ್ಕಾರ, ಹೇಳಿ. ಗುರುಗಳೇ, ನಮಗೆ ವೈಯಕ್ತಿಕವಾಗಿ ಏನ್ ಪ್ರಶ್ನೆ ಅಲ್ಲ, ನಾವು ಕಾಮನ್ ಆಗಿ ಒಂದು ಪ್ರಶ್ನೆ ಕೇಳ್ಬೇಕಂತ ನಾನು ವಿಚಾರ ರೀ. ಯುಗಾದಿಯ ಬಲಾಬಲದ ಮೇಲೆ ಈ ವಾತಾವರಣದಲ್ಲಿ ಸ್ವಲ್ಪ ರೈತರಿಗೆ ಯಾವ ರೀತಿ ಇದು ಒಂದು ಪರಿಣಾಮಕಾರಿ ಆಗುತ್ತೆ ಅಂತ ಒಂದು ಪ್ರಶ್ನೆ ಇದೆ. ಈ ಹಿಂದಿನ ಕಾಲರ್ಗೂ ಕೂಡ ಅದನ್ನೇ ಹೇಳಿದ್ರು. ಹೌದ್ರಿ. ಈ ಸತಿ ಮಳೆಯು ಹೋದ ವರ್ಷದಂತೆಯೇ ಸ್ವಲ್ಪ ಅಲ್ಪ ಮಳೆ ಮತ್ತೆ ಖಂಡವೃಷ್ಟಿ. ಒಂದು ಕಡೆ ನಮಗೆ ನಾರ್ಮಲ್ಸಿಗೆ ಏನಿದೆ ಆ ನಾರ್ಮಲ್ಸಿ ಈ ವರ್ಷವೂ ಆಗೋದಿಲ್ಲ. ಅದು ಮಳೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದರೂ ಕೂಡ ಕೃಷಿಯ ಕ್ಷೇತ್ರವು ಕುಜನ ವರ್ಷ ಆದ್ದರಿಂದ ಕೆಲವೊಂದು ಉತ್ತಮವಾಗಿರ್ತಕ್ಕಂತಹ ಫಲವೂ ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಗುರುವು ಕೇಂದ್ರದಂದ್ರೆ ಪೂರ್ವ ಕೇಂದ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಮಳೆ ಬೆಳೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲವೂ ಆಗ್ತದೆ. ಮಳೆ ಬೆಳೆಗೆ ಬೆಳೆಗೆ ಏನು ಅಷ್ಟು ತೊಂದರೆ ಆಗೋದಿಲ್ಲ. ನೀವು ಧೈರ್ಯವಾಗಿ ನೀವು ಈ ವರ್ಷದ ಕೃಷಿ ಚಟುವಟಿಕೆಗಳನ್ನು ನೀವು ಮುಂದುವರಿಸ್ಬೋದು ಮತ್ತು ಒಳ್ಳೆಯ ಫಲಕ್ಕೆ ನೀವು ನಿರೀಕ್ಷೆ ಮಾಡಬಹುದು ಈ ವರ್ಷ. ಸರಿ, ಈಗ ಮತ್ತೊಂದು ಕರೆ ಬೆಳಗಾವಿಯಿಂದಲೇ ಬಂದಿರುವಂಥದ್ದು. ಈರಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಈರಪ್ಪ ಅವರೇ. ನಮಸ್ಕಾರ ರೀ. ತಮ್ಮ ಪ್ರಶ್ನೆ ಸರ್? ತಮ್ಮ ಪ್ರಶ್ನೆ ಈ ವರ್ಷ ಈರಪ್ಪ ಅವರೇ, ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಪ್ರಧಾನಿ ಯಾರು ಆಗ್ತಾರ ಅನ್ನೋದ್ರಿ. ತಮಗೆ ಯಾರಾಗಬೇಕು? ನಮಸ್ಕಾರ ರೀ. ನಮಸ್ತೆ. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಈರಪ್ಪ ಅವರೇ. ಓರಿ. ಹಾ, ತಮ್ಮ ಪ್ರಶ್ನೆ ಏನು ಸರ್? ಪ್ರಧಾನಿ ಯಾರಾಗ್ತಾರೆ ಅನ್ನೋದು ಅಷ್ಟೇನಾ? ಪ್ರಧಾನಿ ಯಾರಾಗ್ತಾರೆ? ಹಾ, ತಮಗೆ ಯಾರಾಗಬೇಕು? ನಮಗ ಮೋದಿ ಅವ್ರು ಆಗ್ಬೇಕ್ರಿ. ಮೋದಿ ಅವರಾಗಬೇಕು. ಯುಗಾದಿ ಹಬ್ಬದ ಶುಭಾಶಯಗಳು. ಈ ಶುಭಾಶಯಗಳಂತೆಯೇ ನಗನಗ್ತಾ ಇರುವಂತೆ ನಿಮ್ಮ ಮನಸ್ಸು ಪ್ರಸನ್ನವಾಗುವಂತೆಯೇ ಫಲ ಬರ್ತದೆ. ಚುನಾವಣೆಗೆ ಸಂಬಂಧಪಟ್ಟಂತೆ ನೀವು ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಕ್ ಬಯಸ್ತೇನೆ. ಥ್ಯಾಂಕ್ ಯು ಈರಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ಈಗ ಭುವನೇಶ್ವರಿ ಅವರು ಕರೆ ಮಾಡಿದ್ದಾರೆ ಹೊಸಪೇಟೆಯಿಂದ. ನಮಸ್ಕಾರ ಭುವನೇಶ್ವರಿ ಅವರೇ. ಮೇಡಮ್ ನಮಸ್ಕಾರ. ನಮಸ್ತೆ. ತಮ್ಮ ಪ್ರಶ್ನೆ ಮಾ? ಗುರುಜಿ ನಮಸ್ಕಾರ. ನಮಸ್ಕಾರ, ಹೇಳಿ. ಗುರುಜಿ, ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ನನ್ನ ಮಗನಿಗೆ 5 ವರ್ಷ. 5 ವರ್ಷನಾ? ಹಾ ಹೌದು ಮೇಡಮ್. ಕುಂಭರಾಶಿ, ಧನಿಷ್ಠ ನಕ್ಷತ್ರ. ತುಂಬಾ ಎದುರು ಮಾಡ್ತಾನೆ, ತುಂಬಾ ಹಠ. ಸರಿಯಾಗಿ ಆರೋಗ್ಯದಲ್ಲಿ ಚೇತರಿಕೆ ಇಲ್ಲ. ಆರೋಗ್ಯ ಏನಾಗಿದೆ? ಆದ್ರೆ ಎಷ್ಟು ತಿಂದ್ರೂ ಬೆಳವಣಿಗೆ ಸರಿಯಾಗಿ ಆಗ್ತಿಲ್ಲ. ಚೆನ್ನಾಗಿದ್ದಾನೆ, ಆದ್ರೂ ಅದೇ ತರ ಸ್ವರೂಪ ತೆಳ್ಳಗೆ ಇದಾನ. ತುಂಬಾ ಹಠ ಮಾಡ್ತಾನ. ಮಾತಾಡ್ತಾನ? ಹಾ, ಚೆನ್ನಾಗಿ ಮಾತಾಡ್ತಾನೆ ಗುರು. ಮಾತಾಡ್ತಾನೆ. ಸಂವಹನೆ ಎಲ್ಲ ಸರಿ ಇದೆ? ಹಾ, ಎಲ್ಲ ಸರಿಯಾಗಿದೆ. ಹಾ, ಅವನಿಗೆ ಬಾಲಾರಿಷ್ಟ ದೋಷಗಳು ಏನಾದರೂ ಇರ್ತದೆ. ಈಗ ಜನ್ಮ ಶನಿಯು ರಾಹುವಿನ ವರ್ಷವೂ ಆದ್ದರಿಂದ ಈ ವರ್ಷ ಮುಂದಿನ ವರ್ಷ ಸ್ವಲ್ಪ ದೋಷಕರವೇ. ನಿಮಗೆ ಸಾಧ್ಯವಾದಲ್ಲಿ ಮನೆಯಲ್ಲಿ ಒಂದು ಏಕಾದಶ ರುದ್ರಾಭಿಷೇಕ ಮನೆಯಲ್ಲೇ ಮಾಡಿಸಿ, ಒಳ್ಳೆ ಪುರೋಹಿತರಿಂದ ಅವನಿಗೆ ಪ್ರೋಕ್ಷಣೆ ಮಾಡಿಸಿ, ಆಮೇಲೆ ಅಥವಾ
ದೇವಸ್ಥಾನದಲ್ಲಿ ಮಾಡಿಸಿ. ಆಮೇಲೆ ಧರ್ಮಸ್ಥಳ ಮಂಜುನಾಥೇಶ್ವರನ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ತೀರ್ಥ ಪ್ರೋಕ್ಷಣೆ ಅಂತಂತ ಮಾಡಿಸಿ ಪ್ರಸಾದ ಕೊಡಿ, ಒಳ್ಳೆಯದಾಗ್ತದೆ. ಸರಿ, ಧನ್ಯವಾದಗಳು ಭುವನೇಶ್ವರಿ ಅವರೇ ಕರೆ ಮಾಡಿ. ಕೆಲವೊಂದು ಸತಿ ಏನಾಗ್ತದೆ, ಈ ಚಂದ್ರಾರಿಷ್ಟದಲ್ಲಿ ರಾಹುವಿನ ದೋಷದಿಂದಲೂ ಚಂದ್ರನ ಅಂದರೆ ನಾವು ಒಬ್ಬರದ್ದು ಒಂದು ರಾಶಿ ಇರ್ತದೆ, ಆ ರಾಶಿಗೆ ರಾಹುವಿನ ದೋಷ ಇದ್ದರೆ ಸದ್ಯದ ದಶೆಯೂ ಕೂಡ ರಾಹುವಿನ ಅಥವಾ ಶನಿಯ ಪಾಪ ದಶೆ ನಡೀತಾ ಇದ್ದರೆ ಗೋಚಾರದಲ್ಲೂ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದೀನಿ, ಇದು ಮಕ್ಕಳಿಗೆ ಆಗ್ತಕ್ಕಂಥದ್ದು. ಸದ್ಯದ ಸಮಯದಲ್ಲೂ ಕೂಡ ಪಾಪಗ್ರಹರು ಸ್ವಕ್ಷೇತ್ರದಲ್ಲೋ ಅಥವಾ ಜೊತೆಯಲ್ಲಿ ಸಾಕ್ತಕ್ಕಂಥ ವರ್ಷವೂ ನಡೀತಾ ಇರಬೇಕಾದ್ರೆ ಏನಾಗ್ತದೆ, ಕೆಲವೊಂದು ಬುದ್ಧಿಭ್ರಮಣೆ ಅಂದರೆ ನಾರ್ಮಲ್ ಆಗಿ ಬಿಹೇವ್ ಮಾಡದೇ ಇರುವಂಥ ದೋಷಗಳು ಬರ್ತದೆ, ವಿಶೇಷವಾಗಿ ಮಕ್ಕಳಿಗೆ. ಅಂತಹ ಸಂದರ್ಭದಲ್ಲಿ ಇರ್ತಕ್ಕಂತಹ ಇದರಲ್ಲಿ ಅದನ್ನು ಏನೋ ಗಾಬರಿ ಮಾಡಿಕೊಂಡು ಅದೇನೋ ಡಾಕ್ಟ್ರಿಗೆ ಔಷಧಿ ಕೊಡಿಸು, ಎಲ್ಲೋ ಹೋಗಿ ನಿಂಬೆಹಣ್ಣು ಹೊಡಿ, ಎಲ್ಲೋ ಹೋಗಿ ಏನೋ, ಇದೆಲ್ಲ ಏನೂ ಬೇಕಾಗಿಲ್ಲ. ಏನು ಮಾಡಬೇಕು, ನಾನು ಏನು ಹೇಳಿದ್ದೀನಿ, ಸಾಧ್ಯವಾದರೆ ಒಳ್ಳೆ ಪುರೋಹಿತರನ್ನು ಕರೆಸಿ ಮನೆಯಲ್ಲೇ ಏಕಾದಶ ರುದ್ರಾಭಿಷೇಕವನ್ನು ಪಾರಾಯಣೆಯನ್ನು ಮಾಡಿಸಿ ಪ್ರೋಕ್ಷಣೆಯನ್ನು ಮಾಡಿಸೋದು. ಮತ್ತು ನಂಜುಂಡೇಶ್ವರನ ಮತ್ತು ಮಂಜುನಾಥೇಶ್ವರ ಇಂಥ ಮಹಾಕ್ಷೇತ್ರಗಳಲ್ಲಿ ಹೋಗಿ ತೀರ್ಥ ಪ್ರೋಕ್ಷಣೆ ಮಾಡಿಸ್ಬೇಕು, ಮಾಡಿಬಿಟ್ಟು ಪ್ರಾರ್ಥನೆ ಮಾಡಬೇಕು. ಅದು ಬಹಳ ಒಳ್ಳೆಯ ಸಹಾಯ ಆಗ್ತದೆ, ಮಕ್ಕಳಿಗೂ ಒಳ್ಳೆಯದಾಗ್ತದೆ. ಸರಿ ಕಶ್ಯಪ್ರೆ, ಮೊದಲ 4 ರಾಶಿ ಆಯಿತು, ಮೇಷದಿಂದ ಕುಂಭದವರೆಗೆ. ಈಗ ಸಿಂಹ ಕನ್ಯಾ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಸಿಂಹ ರಾಶಿಯವರಿಗೆ ಒಳ್ಳೆಯ ವರ್ಷ, ಯಾಕಂದರೆ ಕೇಂದ್ರದಲ್ಲಿ ಗುರುವು ಒಳ್ಳೆಯ ಫಲ. ಯಾಕಂದರೆ ಸಿಂಹ ರಾಶಿಯು ಗುರುವಿಗೆ ಕೇಂದ್ರ ಸ್ಥಾನ. ಆಗಲೇ ಹೇಳಿದೆ, ಶನಿಗೆ ಕುಂಭರಾಶಿಯು ಸ್ವಕ್ಷೇತ್ರವು ಕೇಂದ್ರ ಸ್ಥಾನ. ಹಾಗೆಯೇ ಯಾವುದೇ 7 ಗ್ರಹರಿಗೆ ಒಂದೊಂದು ಕೇಂದ್ರ ಸ್ಥಾನ ಇದೆ. ಸಿಂಹವು ಗುರುವಿಗೆ ಕೇಂದ್ರ ಸ್ಥಾನವೂ ಆದ್ದರಿಂದ ಸಿಂಹರಾಶಿಯವರಿಗೆ ವ್ಯಾವಹಾರಿಕವಾಗಿ ಒಳ್ಳೆಯದು. ನಾನು ಆಗಲೇ ಹೇಳಿರ್ತಕ್ಕಂಥ ಅನೇಕ ವೈದ್ಯಕೀಯ ಸಂಬಂಧದಲ್ಲಿರ್ತಕ್ಕಂಥದ್ದು, ಬೋಧಕ ವೃತ್ತಿಯಲ್ಲಿರ್ತಕ್ಕಂಥವರು, ಲೆಕ್ಕಿಗರು, CAಗಳು, ರಾಜಕೀಯ ಸಪೋರ್ಟ್ ಸಿಸ್ಟಮಲ್ಲಿ ಇರ್ತಕ್ಕಂಥವರು, ಇವರಿಗೆಲ್ಲ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವು ಇವರಿಗೆಲ್ಲ ಬಹಳ ಒಳ್ಳೆಯ ವರ್ಷ. ಶುಭ ಕಾರ್ಯ, ಶುಭ ಸಂಘ, ಸನ್ಮತಿ ಉಂಟಾಗ್ತಕ್ಕಂಥದ್ದು. ಈಗ ಶುಭ ಕಾರ್ಯ ನಡೀತಾ ಇರುತ್ತೆ ನಮಗೆ ಜೀವನದಲ್ಲಿ, ಎಲ್ರಿಗೂ ನಡೀತಿರುತ್ತೆ. ಆದರೆ ಮನಸ್ಸು ಶುಭವಾಗಿರಬೇಕಲ್ಲ, ಅದಕ್ಕೆ ಗುರು ಕಾರಣ ಬೇಕು. ಹಾಗಾಗಿ ಗುರುಬಲ ಯಾಕೆ ಬೇಕು ಅಂತಂದರೆ, ಗುರುವು ಮನಸ್ಸಿನಲ್ಲಿ ಸನ್ಮತಿಯನ್ನು ಕೊಡ್ತಕ್ಕಂತಹ, ಒಳ್ಳೆಯ ಭಾವನೆಗಳನ್ನು ಕೊಡ್ತಕ್ಕಂತಹ ಗ್ರಹ ಗುರುಗ್ರಹ. ಯಾವಾಗ ಅವನು 9ನೇ ಮನೆಯಲ್ಲಿ, ವಿಶೇಷವಾಗಿ 10ನೇ ಮನೆಯಲ್ಲಿ ಬಂದಾಗ ಸನ್ಮತಿ ಉಂಟಾಗ್ತದೆ, ಒಳ್ಳೆ ಪ್ರವೃತ್ತಿ ಮನಸ್ಸಿನ ಭಾವನೆಯು ಉತ್ಪತ್ತಿ ಆಗ್ತದೆ. ಹಾಗಾಗಿ ಆ ರೀತಿಯ ಒಳ್ಳೆಯದು. ಬಂಧು ಮಿತ್ರರನ್ನು ಹತ್ತಿರ ಮಾಡ್ಕೊಳ್ತೀರಿ. ದೇಶ ವಿದೇಶ ವ್ಯವಹಾರಗಳಲ್ಲಿ ಒಂದು ಏಳಿಗೆಯನ್ನು ಕಂಡುಕೊಳ್ತಕ್ಕಂಥದ್ದು. ನ್ಯಾಯಾಲಯಗಳಲ್ಲಿ ಅನೇಕ ವ್ಯಾಜ್ಯಗಳಲ್ಲಿ ತೊಳಲ್ತಾ ಇರತಕ್ಕಂಥ ಜನರಿಗೆ ಒಂದು ರೀತಿಯ ರಿಲೀಫ್ ಸಿಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಈ ರೀತಿಯ ಅನೇಕ ವಿಶೇಷ ಇದೆ. ಪಂಚಮಪತಿಯೇ ದಶಮದಲ್ಲಿ ಇರುವುದರಿಂದ ದೇವರ ಅನುಗ್ರಹ ತುಂಬ ಚೆನ್ನಾಗಿದೆ. ಕುಲದೇವತಾ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು ಅವರವರ ಪದ್ಧತಿಯಂತೆ. ಇನ್ನು ಕನ್ಯಾ ರಾಶಿಗೆ ಪೂರ್ವಾರ್ಜಿತವಾಗಿರ್ತಕ್ಕಂತಹ ಪುಣ್ಯದ ವರ್ಷ ಅಂತಂತ. ಯಾವಾಗ ಕನ್ಯಾ ರಾಶಿಗೆ ಗುರುವು 7ನೇ ಮನೆಯಲ್ಲಿ ಇದ್ದಾಗ ಭಾಗ್ಯ ಉದಯ ಆಗ್ತದೆ, ಕೇಂದ್ರ ಉದಯ ಆಗ್ತದೆ. 8ನೇ ಮನೆಯಲ್ಲಿ ಇದ್ದಾಗ ವೃಥಾ ಸಂಚಾರ, ವೃಥಾ ಅಪವಾದ, ಅಂದರೆ ಏನು ಮಾಡೋಕ್ಕೆ ಹೋದರೂ ವ್ಯರ್ಥವಾಗಿ ಹೋಗ್ತದೆ ಅನ್ನುವುದು ಒಂದು ಶಾಸ್ತ್ರ ವಿಚಾರ. 9ನೇ ಮನೆಯಲ್ಲಿ ಇದ್ದಾಗ ಮನುಷ್ಯನು ಆರ್ಜಿಸಿರ್ತಕ್ಕಂತಹ ಅಥವಾ ಅವನ ವಂಶದ ಪೂರ್ವದ ಪುಣ್ಯ ವಿಷಯಗಳು ಏಳಿಗೆ ಪಡ್ತಕ್ಕಂತಹ ವರ್ಷ. ಕನ್ಯಾ ರಾಶಿಗೆ 9ನೇ ಗುರು. ಅನೇಕ ಅವಕಾಶಗಳು, ಆದಾಯ, ಅಭಿವೃದ್ಧಿಗಳಾಗ್ತದೆ. ಆರೋಗ್ಯವೂ ಕೂಡ ಬೆಟರ್ ಆಗ್ತಾ ಹೋಗ್ತದೆ. ಅನೇಕರಿಗೆ ಅನಾರೋಗ್ಯ ಇರ್ತದೆ, ಅವರು ಸ್ವಲ್ಪ ಒಳ್ಳೆಯ ಬೆಟರ್ಮೆಂಟ್ ಆಗುತ್ತೆ. ಕೆಲಸ ಕಾರ್ಯ, ಇರುವ ಜಾಗ, ಭೂಮಿ ಖರೀದಿ, ಮತ್ತು ಲೈನ್ ಆಫ್ ವರ್ಕಿಂಗು, ಇದರಲ್ಲೆಲ್ಲ ಬದಲಾವಣೆಯನ್ನು ಕಾಣ್ತಕ್ಕಂಥ ವರ್ಷವೂ ಕೂಡ ಇದೇ ಆಗಿದೆ. ಈ ಶ್ರೀ ಗಣಪತಿ ದೇವರು ಜನ್ಮದಲ್ಲಿ ಕೇತು ಇರುವುದರಿಂದ ಶೀಘ್ರ ಮುಂಗೋಪಿ ಕನ್ಯಾ ರಾಶಿಯವರು ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಬೇಕು. ಶೀಘ್ರ ಮುಂಗೋಪ ಬರೋದು, ಏನು ಅವಾಂತರದಲ್ಲಿ ಮಡಕೆ ಮಾಡಿದಂತೆ.
ಮಡಕೆ ಮಾಡೋದ್ರಲ್ಲಿ ಅವಾಂತರ ತೋರಿಸಬಾರ್ದು ಅಲ್ವಾ. ಹಾಗಾಗಿ ತಾಳ್ಮೆಯನ್ನು ಕಳಿತಕ್ಕಂತಹವನು ಕೇತು. ಹಾಗಾಗಿ ಸ್ವಲ್ಪ ಇದಕ್ಕೆ ಗಣಪತಿ ದೇವರ ಆರಾಧನೆಯನ್ನು, ಸೇವೆಯನ್ನು, ಭಕ್ತಿಯನ್ನು ಮಾಡಬೇಕು. ನಾಗದೇವರಿಗೆ ಪ್ರದಕ್ಷಿಣಾ ನಮಸ್ಕಾರ, ಅಭಿಷೇಕ ಸೇವಾದಿಗಳನ್ನು ಮಾಡ್ತಾ ಇರೋದರಿಂದ ಈ ಗ್ರಹಾರಿಷ್ಟಗಳು ಪರಿಹಾರ ಆಗ್ತದೆ. ಸರಿ, ಮೊದಲ 6 ರಾಶಿಯ ಬಗ್ಗೆ ಆಯಿತು. ಇನ್ನುಳಿದ 6 ರಾಶಿಯನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಈಗ ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಜಗನ್ನಾಥ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಜಗನ್ನಾಥ್ ಅವರೇ. ಹಲೋ ಮೇಡಮ್, ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ಜಗನ್ನಾಥ್ ಅವರೇ. ನಮ್ಮ ಮಗನ ಮ್ಯಾರೇಜ್ ಆಗಿತ್ತು, ಮದುವೆದು. ಅದನ್ನ ಗುರುಜಿ ಅಂತ ಹೇಳ್ಬಿಟ್ಟು. ಏನು ವಯಸ್ಸು? ಮಗನ ಹೆಸರೇನು? ಮಗನ್ ಪ್ರವೀಣ್ ಅಂತ. ಪ್ರವೀಣ್. ಹಾ, ಏನು ವಯಸ್ಸು? ವಯಸ್ಸು ಕೇಳ್ತಾ ಇದ್ದಾರೆ ಜಗನ್ನಾಥ್ ಅವರೇ. 32 ಮೇಡಮ್. 32. ಅಲ್ಲ, ಡೇಟ್ ಆಫ್ ಬರ್ತ್ 16/7/9. ರಾಶಿ ನಕ್ಷತ್ರ ಹೇಳಿ ಸಾಕು. ಕನ್ಯಾ ರಾಶಿ ಮೇಡಮ್. ಕನ್ಯಾ ರಾಶಿ. ಒಬ್ಬನೇ ಮಗನಾ? 3 ವರ್ಷ ಮೇಡಮ್. ಹೌದು ಸರ್, ಕನ್ಯಾ ರಾಶಿ. ಒಬ್ಬನೇ ಮಗ? ಹೌದು ಸರ್, ಒಬ್ಬನೇ ಮಗ. ಈ ಕನ್ಯಾ ರಾಶಿಗೆ ಕಳೆದ 2-3 ವರ್ಷದಿಂದ ಅಷ್ಟು ಒಳ್ಳೆಯದಿಲ್ಲ ಸಮಯ. ಈಗ ಒಳ್ಳೆ, ಅದೇ ಕನ್ಯಾ ರಾಶಿ ಹೇಳಿ ಮುಗಿಸಿದ್ದಷ್ಟೇನೇನೆ. ಕನ್ಯಾ ರಾಶಿಯವರಿಗೆ ಈ ವರ್ಷದಿಂದ ಸ್ವಲ್ಪ ಏಳಿಗೆ ಉಂಟಾಗ್ತದೆ. ಶುಭ ಕಾರ್ಯಗಳಲ್ಲಿ ಪ್ರವೃತ್ತಿಯೂ ಬರ್ತದೆ. ಷಷ್ಠದಲ್ಲಿ ಶನಿ ಇರೋದರಿಂದ ಬೇರೆ ಬೇರೆ ಅವಕಾಶಗಳಾಗ್ತದೆ. ಆದರೂ ನಾನು ಆಗಲೇ ಹೇಳಿದ್ದೀನಿ, ಇದು ಈ 5ನೇದೋ 6ನೇದೋ ಮದುವೆ ವಿಷಯದ ಪ್ರಶ್ನೆಯ ಕೇಳ್ತಾ ಇರೋದು. ಮದುವೆ ಮತ್ತು ಪಿತ್ರಾದಿಗಳ ದೋಷ, ಈ 2 ವಿಷಯವೂ ಜಾತಕವನ್ನು ಸರಿಯಾಗಿ ವಿಮರ್ಶೆಯನ್ನು ಮಾಡದೆ ಅದಕ್ಕೆ ಫಲವನ್ನು ಹೇಳಲಿಕ್ಕೆ ಭಾಳ ಕಷ್ಟ ಆಗ್ತದೆ, ಆಯಿತಾ. ಹಾಗಾಗಿ ಜಾತಕದಲ್ಲಿ ಪುರುಷನಿಗೆ ಶುಕ್ರಾರಿಷ್ಟಗಳಾಗಲಿ ಅಥವಾ ಸ್ತ್ರೀಯರಿಗೆ ಕುಜಾರಿಷ್ಟಗಳಾಗಲಿ ಇದ್ದರೆ ಮದುವೆ ವಿಷಯದಲ್ಲಿ ಬಹಳ ಸಮಸ್ಯೆಗಳು ಬರ್ತದೆ. ಹಾಗಾಗಿ ಸರಿಯಾಗಿ ಜಾತಕವನ್ನು ವಿಮರ್ಶೆ ಮಾಡಿಸಿಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ದೋಷಾದಿಗಳಿದ್ದರೆ ಅದನ್ನು ಪರಿಹಾರ ಮಾಡುವ. ಸರಿ ಕಶ್ಯಪ್ರೆ, ವರ್ಷ ಫಲದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸಾಮಾನ್ಯವಾಗಿ ಯಾರೇ ತಮ್ಮ ಒಂದು ರಾಶಿ ನಕ್ಷತ್ರ ಬಗ್ಗೆ ನೋಡ್ತಾ ಹೋದ್ರೂ ಕೂಡ ಶನಿ ಹೇಗಿದ್ದಾನೆ, ಗುರುಬಲ ಹೇಗಿದೆ ಅನ್ನುವಂಥ ಪ್ರಶ್ನೆ ಸಹಜ. ಹಾಗಾದ್ರೆ ಈ ವರ್ಷ ಹೇಗಿದೆ ಗುರು ಹಾಗೂ ಶನಿ ಬಲ? ಗುರುವಿನ ಸಂಚಾರ ಮತ್ತು ಶನಿಯ ಸಂಚಾರದಲ್ಲಿ ಇಡೀ ಕಾಲದ ವ್ಯವಸ್ಥೆ, ಮೊಮೆಂಟಮ್ ಅಂತ ಏನು ಹೇಳ್ತೀವಿ, ಅಂದರೆ ಆ ಗತಿಯು ನಿರ್ಭರವಾಗಿದೆ ಅಂತಾನೆ ಶಾಸ್ತ್ರ ವಿಚಾರ. ಗುರುವು ಡಲ್ ಆಗಿದ್ರೆ, ಶನಿಯು ಪವರ್ಫುಲ್ ಆಗಿದ್ರೆ ಪ್ರಯೋಜನಕ್ಕಿಲ್ಲ. ಅಥವಾ ಶನಿ ಮಾತ್ರ ಡಲ್ ಆಗು, ಗುರು ಒಬ್ಬನೇ ಇದಾದರೂ ಅದು ಅಷ್ಟು ಲೋಕದಲ್ಲಿ ಇದಿಲ್ಲ. ಹಾಗಾಗಿ ಗುರು ಧರ್ಮಕ್ಕೆ ಕಾರಕನಾದರೆ ಶನಿಯು ಕರ್ಮಕ್ಕೆ ಕಾರಕ. ಧರ್ಮ ಕರ್ಮಗಳು ಬ್ಯಾಲೆನ್ಸ್ ಆಗಿ ಇದ್ದರೆ ಮಾತ್ರನೇ ಜೀವನದಲ್ಲಿ ಒಂದು ಶಾಂತಿ ನೆಮ್ಮದಿಯನ್ನು ಪಡಿಲಿಕ್ಕೆ ಸಾಧ್ಯ. ಅಂತಹ ವರ್ಷ ಇದಾಗಿದೆ. ಯಾಕಂದರೆ ಆಗಲೇ ಹೇಳಿದಂತೆ ಕುಂಭದಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿ ಶನಿಯು ಇರೋದರಿಂದ, ಶನಿಯು ರಾಜನ ಅಂದರೆ ಕುಜನ ರಾಶಿ 2 ರಾಶಿಗಳನ್ನು ನೋಡ್ತಾನೆ, ವೃಶ್ಚಿಕ ಮತ್ತು ಮೇಷರಾಶಿಯನ್ನು ನೋಡೋದರಿಂದ ಅದು ಒಂದು ರೀತಿಯಲ್ಲಿ ಬಾಧೆ, ಆದರೆ ವ್ಯಾವಹಾರಿಕವಾಗಿ ಉತ್ತಮ, ರಾಜಕೀಯವಾಗಿ ಉತ್ತಮ. ಶಶಕ ಯೋಗದ ಶನಿಯು ಮೇಷವನ್ನು ನೋಡಿದಾಗ ಬಹಳ ಬಲಿಷ್ಠವಾಗಿರ್ತಕ್ಕಂತಹ ನಾಯಕರು ರೂಪುಗೊಳ್ತಕ್ಕಂತಹ ವರ್ಷ ಇತ್ಯಾದಿ. ಗುರುವು ವೃಷಭ ರಾಶಿಯಲ್ಲಿ ಸಂಚಾರ ಮಾಡುವ ವರ್ಷವಾದ್ದರಿಂದ ಧರ್ಮ ಕರ್ಮಗಳಿಗೆ ಬೆಲೆ ಬರ್ತದೆ. ದೇವರು, ಗುರುಗಳು, ತಿಳಿದವರು, ಜ್ಞಾನಿಗಳು, ಅನುಭವಿಗಳು ಇಂಥವರಿಗೆ ಬೆಲೆ ಬರ್ತದೆ. ಇಂಥವರ ಮಾತು ಜನರು ಕೇಳ್ತಾರೆ, ಅದರಿಂದ ಒಳ್ಳೆಯದು ಉಂಟಾಗ್ತದೆ. ವ್ಯಾವಹಾರಿಕವಾಗಿ ಗುರುವು ವೃಷಭದಲ್ಲಿ ಇದ್ದಾಗ ಒಳ್ಳೆಯ ಬಿಸ್ನೆಸ್ ಆಗ್ತದೆ, ವ್ಯಾವಹಾರಿಕವಾಗಿ ಒಳ್ಳೆಯದಾಗ್ತದೆ. ಹಾಗಾಗಿ ಧರ್ಮ ಕರ್ಮ 2 ಒಂದು ರೀತಿ ಒಳ್ಳೆಯದು. ಗುರು ಮತ್ತು ಶನಿ 8ನೇ ತಾರೀಕು ಮೇ ತಿಂಗಳಿಂದ 30ನೇ ತಾರೀಕು ಮೇ ತಿಂಗಳು ಸುಮಾರು 22 ದಿನಗಳು ಗುರು ಮೇಷದಲ್ಲಿ ರವಿಯಿಂದ ಅಸ್ತನಾಗ್ತಾನೆ. ಹಾಗಾಗಿ ಆಗ ಗುರುಬಲ ಇರೋದಿಲ್ಲ, ಒಂದು 20-22 ದಿನ ಗುರುಬಲ ಇರೋದಿಲ್ಲ. ತಾಪತ್ರಯಗಳಲ್ಲಿ ಸ್ವಲ್ಪ ಜಾಸ್ತಿ ತೊಳಲ್ಬೇಕಾಗ್ತದೆ. ಯಾಕಂದರೆ ಶನಿಯು ಬಲಿಷ್ಠ ಇರೋದರಿಂದ ಗುರುವಿನ ಬಲವೂ ಇಲ್ಲದೆ ಇರೋದರಿಂದ ಮೇ 2ನೇ ವಾರದಿಂದ ಮೇ ಕೊನೆಯವರೆಗೂ ಅದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೋದು. ಆ ಸಮಯದಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ತಿರುಗಾಡೋದು, ಜಗಳ ಕದನ ಮಾಡ್ಕೊಳ್ಳೋದು, ಒಂದು ಮಾತು ಹೋಗಿ 4 ಮಾತಾಡೋದು, ಇದೆಲ್ಲ ಯಾಕೆ ಬೇಕು?
ಸೊ ನೆನಪಿದ್ದಾಗ ಏನಾಗ್ತದೆ, ಗುರುಬಲನೂ ಇಲ್ಲಪ್ಪ ಇವಾಗ, ಯಾಕೆ ಸುಮ್ಮನೆ ಇದ್ದು ಈ ತಿಂಗಳು ಕಳೆದು ಬಿಡುವ ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳೋದು. ಸೊ ಕರ್ಮಿಗಳು ಜಾಸ್ತಿ ಬಲ ಪಡಿತಕ್ಕಂತಹ ಸಮಯ, ಗುರು ಹೇಳೋರು ಕೇಳೋರು ಯಾರು ಇಲ್ವಾ ಅಂತಂತ ಕೇಳ್ತೀವಲ್ಲ, ಅಂತಹ ಸಮಯ ಮೇ 1, 2 ವಾರ 3 ವಾರದ್ದು ಇರ್ತದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು. 1ನೇ ತಾರೀಕು ಗುರು ವೃಷಭಕ್ಕೆ ಅಂದರೆ ಮೇ 1st ವೀಕು ವೃಷಭ ರಾಶಿಗೆ ಗುರು ಪ್ರವೇಶವಾದ ಮೇಲೆ ಅನೇಕ ಬಾಧೆಗಳು ಕಡಿಮೆ ಆಗ್ತದೆ. ಶನಿ ವರ್ಷವೆಲ್ಲ ಕುಂಭದಲ್ಲೇ ಸಂಚಾರ ಇರ್ತಾನೆ. ಮತ್ತು ಶನಿಯು ಇನ್ನು ಜೂನ್ ಕೊನೆಯಿಂದ ಸೆಪ್ಟೆಂಬರ್ ಮಧ್ಯದ ವರ್ಷವರೆಗೂ ಅಂದರೆ ಸುಮಾರು 2.5 ತಿಂಗಳು ಶನಿ ವಕ್ರವಾಗಿ ಸಂಚಾರ ಮಾಡ್ತಕ್ಕಂಥ ಕಾಲ. ಮಹತ್ತರವಾಗಿರ್ತಕ್ಕಂತಹ ರಾಜಕೀಯ ಶಕ್ತಿ ಸಂಚಾರಗಳು, ಬದಲಾವಣೆಗಳು, ಅಮೆರಿಕಾದಲ್ಲಿ ಕೂಡ ಸರ್ಕಾರ ಬದಲಾವಣೆ ಆಗ್ತಕ್ಕಂತಹ ಕಾಲವೂ ಇದೇ ಆಗ್ತದೆ. ಅದಾದ ನಂತರ ಪುನಃ 3.5 ತಿಂಗಳು ಸುಮಾರು ವರ್ಷದ ಕೊನೆವರೆಗೂ ಅಂದರೆ ಸೆಪ್ಟೆಂಬರಿಂದ ಕೊನೆವರೆಗೂ ಡಿಸೆಂಬರ್ವರೆಗೂ ಗುರುವು ವಕ್ರಿ ಸಂಚಾರನ ಆಗ್ತಾನೆ. ಸೊ ಅಂಥ ಸಮಯದಲ್ಲಿ ರಾಜ್ಯದಾಹ, ಯಾರ್ಯಾರು ಅಧಿಕಾರವನ್ನು ಕಳ್ಕೊಂಡಿರ್ತಾರೆ ಅಥವಾ ನೋವಿನಲ್ಲಿ ಇರ್ತಾರೆ, ಹಿಂಸೆಯಲ್ಲಿ ಇರ್ತಾರೆ, ಇವರಿಗೆಲ್ಲ ಸ್ವಲ್ಪ ಬೆಟರ್ ಆಗ್ತಕ್ಕಂಥದ್ದು. ಹಾಗಾಗಿ ಇವಾಗ ಕಷ್ಟ ಬಂದಿದೆ ಅಂತಂತ ಅವರಿವರನ್ನು ದೂರೋದನ್ನು ಬಿಟ್ಟು ಅದನ್ನು ತಡ್ಕೊಂಡು ಮುಂದೆ ಹೋದರೆ ಈ ಗುರು ಮತ್ತು ಶನಿಯ ಸಂಚಾರ ಕಾಲದಲ್ಲಿ ಅಪ್ ಟು ಡಿಸೆಂಬರ್ ಪರ್ಯಂತ ಬಹಳ ಒಳ್ಳೆಯ ತಾಳ್ಮೆ ಬಹಳ ಮುಖ್ಯ. ರಾಜಕೀಯದಲ್ಲಿ ಏನಾದರೂ ಆಗಲಿ. ಸರಿ. ಈಗ ಮೂರು ರಾಶಿ ಅಂತಂದ್ರೆ ಈಗಾಗಲೇ ನಾವು ಸಿಂಹ ಕನ್ಯಾ ಬಗ್ಗೆ ಮಾತನಾಡಿದ್ವಿ. ತುಲಾದಿಂದ ಧನು ಬಗ್ಗೆ ತಿಳಿಸ್ಕೊಡೋದಾದ್ರೆ ವರ್ಷದ ಫಲಾಫಲ. ಧನುರಾಶಿಯವರಿಗೆ ಬಹಳ ಒಳ್ಳೆಯ ವರ್ಷಗಳು 1.5 ವರ್ಷದಿಂದ ಇನ್ನೂ ಒಳ್ಳೆಯದೇ ಇದೆ. ಯಾಕಂದರೆ ಧನುರಾಶಿಗೆ ತೃತೀಯದಲ್ಲಿ ಶನಿಯು ಇರುವುದರಿಂದ ಅನೇಕ ಒಳ್ಳೆಯ ಅಭಿವೃದ್ಧಿಯನ್ನು, ಒಂದು ಸಾಹಸಮಯವಾಗಿರ್ತಕ್ಕಂತಹ ಒಂದು ಕೆಲಸವನ್ನೆಲ್ಲ ಮಾಡುವಂಥ ಶಕ್ತಿ ಕಂಟಿನ್ಯೂ ಆಗುತ್ತೆ. ಯಾರಿಗೆ? ತುಲಾರಾಶಿಯವರು. ಇದು ಧನುರಾಶಿಯವರ ಬಗ್ಗೆ ಶುರು ಮಾಡಿದೆ, ಆದರೆ ತುಲಾರಾಶಿಯವರ ವಿಷಯದಲ್ಲಿ ಹೇಳಬೇಕಾಗಿತ್ತು. ಧನುರಾಶಿಯವ್ರದ್ದು ಆಮೇಲೆ ಕಂಟಿನ್ಯೂ ಮಾಡ್ತೇನೆ. ಗುರುಬಲ ಇಲ್ಲದ ತುಲಾರಾಶಿ, ಈಗ ಸಪ್ತಮದಲ್ಲಿ ಇರತಕ್ಕಂತಹ ಗುರುವು ಅಷ್ಟಮಕ್ಕೆ ಹೋಗ್ತಕ್ಕಂಥದ್ದು ಸ್ವಲ್ಪ ಅಷ್ಟು ಒಳ್ಳೆಯದಲ್ಲ. ಪಂಚಮ ಶನಿಯ ಬಾಧೆಯೂ ಇರೋದರಿಂದ ನಿಮ್ಮ ತಾಳ್ಮೆ ಅನ್ನೋದು ತುಲಾರಾಶಿಯವರಿಗೆ ಸ್ವಲ್ಪ ತಾಳ್ಮೆ ಇರ್ತದೆ. ತಾಳ್ಮೆ ಇರುವಂಥ ಜನ ಅಂತಂತ. ಸೊ ಅದನ್ನು ಸ್ವಲ್ಪ ಪರೀಕ್ಷೆಗೆ ಒಡ್ಡುವ ಸಮಯ. ಮಧ್ಯದ ವರ್ಷದವರೆಗೂ ಸ್ವಲ್ಪ ಕಷ್ಟವೇ. ಕೌಟುಂಬಿಕ ಮತ್ತು ಮಿತ್ರರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಮಸ್ಯೆಗಳು, ಅದರಿಂದ ಸಂಚಾರ ವೃಥಾ ಅಲೆಮಾರಿಯಂತೆ ಆಗ್ತಕ್ಕಂಥದ್ದು, ಆಯಾಸ ಇತ್ಯಾದಿಗಳ ಕಾರಣದಿಂದ ಅನಾರೋಗ್ಯವೂ ಕೂಡ ಅನೇಕರಿಗೆ ಕಾಡ್ತಕ್ಕಂಥದ್ದು. ದೇಶ ವಿದೇಶಗಳಲ್ಲಿ ಇರ್ತಕ್ಕಂಥವರಿಗೆ ತೊಂದರೆ ಬರ್ತಕ್ಕಂಥದ್ದು ತುಲಾರಾಶಿಯವರಿಗೆ. ಈ ರೀತಿಯ ಸಮಸ್ಯೆಗಳ ವರ್ಷ. ಆದರೂ ಅನುಭವ ಅಂತನ್ನೋದು ಮತ್ತು ದೈವ ಶ್ರದ್ಧೆ ಅನ್ನೋದನ್ನು ಚೆನ್ನಾಗಿ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಮುಂದೆ ಹೋದಾಗ ಮಧ್ಯ ವರ್ಷದ ನಂತರ ಸ್ವಲ್ಪ ಬೆಟರ್ ಆಗ್ತದೆ. ಶ್ರೀ ಮಹಾದೇವನ ಸೇವೆಯು, ಮಹಾದೇವನ ಉಪಾಸನೆಯನ್ನು ವಿಶೇಷವಾಗಿ ಮಾಡಬೇಕು ತುಲಾರಾಶಿಯವರು. ವೃಶ್ಚಿಕ ರಾಶಿ ಬಹಳ ಗಟ್ಟಿಗರಾಗಿರ್ತಕ್ಕಂತಹ ರಾಶಿ. ಶನಿ ಮತ್ತು ಗುರುಗಳ ಕೇಂದ್ರ ಬಲದ ವರ್ಷ. ಹಾಗಾಗಿ ಅವರೇ ವೃಶ್ಚಿಕ ರಾಶಿಯವರೇ ನಿರ್ಣಾಯಕರು. ದೇಶವನ್ನು ಆಳ್ತಕ್ಕಂತಹ ನರೇಂದ್ರ ಮೋದಿ ಅವರಿಂದ ಹಿಡಿದು ನಮ್ಮ ಕುಟುಂಬದಲ್ಲಿರ್ತಕ್ಕಂತಹ ವೃಶ್ಚಿಕ ರಾಶಿಯವರೆಲ್ಲರಿಗೂ ಕೂಡ ಒಂದು ರಾಜಯೋಗ ಅಂತಂತಾನೆ ಹೇಳಬೇಕು. ಯಾಕಂದರೆ ಶನಿ ಚತುರ್ಥದಲ್ಲಿ ಸ್ವಕ್ಷೇತ್ರ, ಸಪ್ತಮದಲ್ಲಿ ಗುರುವಿನ ಸಂಚಾರ, ಇದೆಲ್ಲ ಬಹಳ ಅಪರೂಪಕ್ಕೆ ಬರ್ತಕ್ಕಂಥದ್ದು. ಒಳ್ಳೆಯ ವರ್ಷ. ಎಲ್ಲ ಕಾರ್ಯದಲ್ಲೂ ಪ್ರಗತಿ, ಯಶಸ್ಸು. ವಿದ್ಯಾರ್ಥಿಗಳಿಗೆ, ರಾಜಕಾರಣಿಗಳಿಗೆ ಬಹಳ ಅವಕಾಶಗಳು ಸಿಗ್ತಕ್ಕಂಥದ್ದು. ಧನಾದಾಯ ಕೂಡ ಉತ್ತಮವಾಗಿರ್ತದೆ. ಅನೇಕ ಪುಣ್ಯಕ್ಷೇತ್ರಗಳಲ್ಲಿ, ವಿಶೇಷವಾಗಿ ದುರ್ಗಾ ಕ್ಷೇತ್ರದಲ್ಲಿ ಅನ್ನದಾನಾದಿಗಳನ್ನು ಸೇವೆಗಳನ್ನು ಬಹಳ ವಿಶೇಷವಾಗಿ ಮಾಡ್ತಕ್ಕಂಥದ್ದು. ಪಿತ್ತವಿಕಾರ ಆಗ್ತಕ್ಕಂಥ ದೋಷವೂ ಇದೆ ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಆರೋಗ್ಯದ ಕಡೆ ವಿಶೇಷವಾದ ಜಾಗ್ರತೆ, ಕಾಳಜಿ ಬೇಕು. ಇನ್ನು ಧನುರಾಶಿಯವರಿಗೆ ಮುಂದುವರಿಸಿದಂತೆ ತೃತೀಯದಲ್ಲಿ ಶನಿ, ಅದು ಕಂಟಿನ್ಯೂ ಆಗ್ತಕ್ಕಂತಹ ವರ್ಷ.
ಗುರುವಿನ ಬಲ ಪಂಚಮದಲ್ಲಿ ಇದ್ದದ್ದು ಈಗ ಷಷ್ಠದಲ್ಲಿ ಹೋಗಿರೋದ್ರಿಂದ ಗುರುವಿನ ಬಲ ಇಲ್ಲ. ಹೋದ ವರ್ಷ ಪಂಚಮದಲ್ಲಿ ರಾಹು ಇದ್ದ ಕಾರಣ, ತೃತೀಯದಲ್ಲಿ ಶನಿ ಇದ್ದ ಕಾರಣ ನೀವು ಹೇಳಿದ್ದೇ ವಾಕ್ಯ ಆಯಿತು. ನೀವು ಹೇಳಿದ್ದೆಲ್ಲ ನಡೆದಿದೆ ಹಿಂದಿನ ವರ್ಷ, ಅಂದರೆ ಇವತ್ತಿನವರೆಗೂ. ಆದರೆ ಇನ್ನೂ ಆ ರೀತಿ ನಡೆಯೋದು ಕಷ್ಟ. ಯಾಕಂದರೆ ಈಗ ರಾಹು ಗುರುವಿನ ಮನೆಯಲ್ಲಿ ಬಂದಾಗಿದೆ. ಚತುರ್ಥ ರಾಹೇಶು ದುಃಖಿಹಿ, ಎಲ್ಲ ವಿಷಯದಲ್ಲಿ ದುಃಖ ಪಡ್ತಕ್ಕಂಥವನಾಗ್ತಾನೆ ಚತುರ್ಥದಲ್ಲಿ. ಮತ್ತು ಪಂಚಮದಲ್ಲಿ ಇರತಕ್ಕಂತಹ ಗುರುವು ಷಷ್ಠದಲ್ಲಿ ಹೋದಾಗ ಸ್ವಲ್ಪ ಈ ಪಿತ್ತ ವಿಕಾರಗಳು ಮತ್ತು ಶ್ಲೇಷ್ಮ ಕಫ ಕಟ್ಟತಕ್ಕಂತಹ ಒಂದು, ಅಂದರೆ ಕೆಲವು ಈ ಸಂಬಂಧದಲ್ಲಿ ಇರತಕ್ಕಂತಹ ರೋಗಗಳು ಅಥವಾ ಆಯಾಸಗಳು ಬರ್ತಕ್ಕಂತಹ ವರ್ಷ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮನಃಶಾಂತಿ ಇಲ್ಲದೆ ತೊಳಲಾಟ ಉಂಟಾಗ್ತಕ್ಕಂತಹ ವರ್ಷವೂ ಧನುರಾಶಿಯವರಿಗಿದೆ. ಆದಷ್ಟು ಈಶ್ವರನ ಧ್ಯಾನವನ್ನು, ಆದಷ್ಟು ಮೂಲ ನಾಮಗಳನ್ನು, ನಾರಾಯಣ ನಾಮ, ಶಿವ ಪಂಚಾಕ್ಷರ ನಾಮ, ಇಂಥದ್ದನ್ನು ಚೆನ್ನಾಗಿ ಧ್ಯಾನ ಮಾಡಬೇಕು. ಆಗ ಮನಃಶಾಂತಿ ಎಂಬತಕ್ಕಂಥದ್ದು ಧನುರಾಶಿಯವರಿಗೆ ಉಂಟಾಗ್ತದೆ. ಮತ್ತು ಶ್ರೀನಿವಾಸ ದೇವರು ಮತ್ತು ಕುಲದೇವರ ಆರಾಧನೆಯನ್ನು ಬಹಳ ವಿಶೇಷವಾಗಿ ಮಾಡಬೇಕು ಧನುರಾಶಿಯವರು. ಸರಿ, ಇನ್ನು ಉಳಿದಿರುವಂಥದ್ದು 3 ರಾಶಿ, ಅದನ್ನು ಮುಂದಿನ ಮಕರ, ನೋಡೋಣ. ಕುಂಭ, ಈಗ ಮೀನ. ಕಾಲರ್ ಇದ್ದಾರೆ, ಚನ್ನಗಿರಿಯಿಂದ ಭವ್ಯ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಭವ್ಯ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಮಾ ಮೇಡಮ್, ಮದ್ವೆ ಸೆಟ್ ಆಗ್ತಾ ಇಲ್ಲ ಮೇಡಮ್. ತಮಗೆ ಆ ವಿಚಾರವಾಗಿ ಕೇಳ್ಬೇಕು. ಸರಿ ಸರಿ, ಏನು ನಕ್ಷತ್ರ ನಿಮ್ಮದು? ಪೂರ್ವಾಷಾಢ ನಕ್ಷತ್ರ, ಧನಸ್ಸು ರಾಶಿ. ಎಷ್ಟು ಏಜ್ ನಿಮಗೆ? 26. ಮಾಡ್ಕೊಳ್ಳಿ. 26 ಇನ್ನೂ ಏಜ್ ಇದೆಯಲ್ಲ, ಏನು ಕೆಲಸ ಮಾಡ್ತೀರಿ? ಏಜ್ ಇದೆ ಸರ್, ನಾನು ಇಲ್ಲಿ ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತೀನಿ. ಗಂಡು ಬರುತ್ತೆ ಸರ್, ಆದ್ರೆ ನನಗೆ ಮದ್ವೆ ಸೆಟ್ ಆಗ್ತಾ ಇಲ್ಲ. ಜಾತಕದಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತ. ಎಷ್ಟನೇ ಇಸ್ವಿ ನೀವು ಹುಟ್ಟಿರೋದು? 97, 22/6/97. ಈ ಜಾತಕ ವಿಮರ್ಶೆಯನ್ನು ಸ್ವಲ್ಪ ಮಾಡಿಕೊಳ್ಬೇಕು. ಪಿತೃದೋಷಗಳು ಮತ್ತು ಮದುವೆಯ ವಿಷಯದಲ್ಲಿ ಎರಡನ್ನೂ ಕೂಡ ಸರಿಯಾಗಿ ವಿಮರ್ಶೆ ಮಾಡದೆ ಅದಕ್ಕೆ ಫಲ ಹೇಳೋದು ಕಷ್ಟ. ಹಾಗಾಗಿ ಸರಿಯಾಗಿ ಒಮ್ಮೆ ಜಾತಕವನ್ನು ವಿಮರ್ಶೆ ಮಾಡಿಸ್ಕೊಳ್ಳಿ. ಮತ್ತು ಈ ಧನುರಾಶಿಯವರಿಗೆ, ಧನುರಾಶಿ ಅಲ್ವ ನಿಮ್ಮದು? ಇವರ ರಾಶಿಯ ವಿಷಯದಲ್ಲಿ ಅನಾನುಕೂಲ ಅಂತನ್ನೋ ವರ್ಷ ಅಲ್ಲ ಇದು. ಹಾಗಾಗಿ ಅನುಕೂಲ ಬಂದಾಗ ನಮಗೆ ಗೊತ್ತಾಗ್ತಾ ಇಲ್ಲ ಅದು ಅಂತಂದರೆ ಏನಕ್ಕೆ ಆಗ್ತಾ ಇಲ್ಲ ಕೆಲಸ ಅಂತಂತ, ನಮಗೆ ಜಾತಕದಲ್ಲಿ ಏನಾದರೂ ಒಂದು ಭಾವಗಳಲ್ಲಿ ದುರಿತ ಇರ್ತದೆ ಅಂತಂತ. ಸೊ ಅದನ್ನು ವಿಮರ್ಶೆ ಮಾಡಿಕೊಂಡು ಮುಂದುವರಿಸಿದ್ರೆ ಒಳ್ಳೆಯದಾಗ್ತದೆ. ಸರಿ, ಓಕೆ. ಈಗ ನೆಕ್ಸ್ಟ್ ಕಾಲರ್ ದಾವಣಗೆರೆಯಿಂದ ವಿಶ್ವೇಶ್ವರಯ್ಯ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವಿಶ್ವೇಶ್ವರಯ್ಯ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಪ್ರಶ್ನೆ ತಮ್ಮದು? ನಮ್ದೇ ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಕೇಳಿ, ಪ್ರಶ್ನೆ ಕೇಳಿ. ಅದೇ ಮೇಡಮ್, ಇವಾಗ ನಮ್ದು ಜಾಬಿಗೆ ಟ್ರೈ ಮಾಡ್ತಾ ಇದೀವಿ ಮೇಡಮ್. ಇವಾಗ ನಮ್ಗೆ 20 ಏಜ್ ಮೇಡಮ್. ಇವಾಗ ಜಾಬಿಗೆ ಟ್ರೈ ಮಾಡ್ತಾ ಇದೀವಿ ಮೇಡಮ್. ಏನ್ ಸಮಸ್ಯೆ ಆಗ್ತಾ ಇದೆ? ಅದೇ ಮೇಡಮ್, ಎಕ್ಸಾಮ್ ಅಲ್ಲಿ ಸ್ವಲ್ಪ ಕ್ಲಿಯರ್ ಆಗ್ತಾ ಇಲ್ಲ ಮೇಡಮ್. ಯಾವುದು? ಏನು ಹೆಸರು ನಿಮ್ಮದು? ವಿಶ್ವೇಶ್ವರಯ್ಯ ಸರ್. ಅಂತ ಮಹಾನ್ ಭಾವರ ಹೆಸರು ಇಟ್ಕೊಂಡಿದ್ದೀರಾ, ಸಕ್ಸಸ್ ಆಗುತ್ತೆ ಬಿಡಿ. ಅದೇ ಸರ್, ಈಗ ಒಂದು 2 ಇಯರ್ಸ್ ಆಯ್ತು ಸರ್. ಇವಾಗ ಏನು ಮುಗಿಸ್ಬೇಕು ಎಕ್ಸಾಮ್ಸ್? ಇನ್ನು ಏನು ತೊಡಕಿದೆ ಸರ್? ಎಕ್ಸಾಮ್ PSI ಒಂದು 2 ಮಾರ್ಕ್ಸ್ ಅಲ್ಲಿ ಹೋಗಿದೆ ಸರ್. PSI. ಮತ್ತೆ ಆಪ್ಷನ್ ಬಿ ಏನಿದೆ? ಆಪ್ಷನ್ಸ್ ಬಿ ಈಗ ನೋಡ್ಬೇಕು. ನೋಡ್ಬೇಕು. ಇನ್ನು 20 ವರ್ಷ ಅಲ್ವಾ? 28 ಸರ್. 20 ಆಯ್ತು. 28. 20 ವರ್ಷ ಆಗಿದೆ. ಈಗ PSI ಎಕ್ಸಾಮ್ಗೆ ಪ್ರಯತ್ನ ಮಾಡ್ತಿದ್ದೀರಾ, ಆದರೆ ಆಪ್ಷನ್ ಬಿ ಏನು? ಇದಿಲ್ಲದೆ ಹೋದರೆ ಇನ್ನೊಂದೇನೋ ಮಾಡ್ತೀನಿ, ಇನ್ನೂ 4 ವರ್ಷ ಟೈಮ್ ಇದೆ ನಿಮಗೆ. ಆ 4 ವರ್ಷದಲ್ಲಿ ಬೇರೆ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೂ ಕೂಡ ನೀವು ಪ್ರಯತ್ನ ಮಾಡಬೇಕು. ನಾನು ಆಗಲೇ ಹೇಳಿದ್ದೀನಿ, ಇದು ಶನಿಯ ಕೇಂದ್ರದ ವರ್ಷ ಮುಂದುವರಿತಾ ಇದೆ, ಕುಜನ ವರ್ಷ ಬರ್ತಾ ಇದೆ. ಸಾಹಸಿಗಳಿಗೆ ಮಾತ್ರ ಬದುಕು ಅಂತಂತ. ಈ ಶನಿ ಮತ್ತು ಕುಜ ಅಂತಂದರೆ ಸುಮ್ಮನೆ ಕೂತ್ಕೊಳ್ಳೋರಿಗೆ, ಬೆನ್ನು ತೋರಿಸ್ಕೊಂಡು ಓಡೋಗೋರಿಗೆ, ಜಗಳಗಂಟರಿಗೆ ಈ ವರ್ಷ ಇದೆಲ್ಲ ಅಲ್ಲ. ಸಾಹಸಿಗಳಿಗೆ, ಮುನ್ನುಗ್ಗಿ ಧೈರ್ಯದಿಂದ ಫೇಸ್ ಮಾಡ್ತಕ್ಕಂಥವರಿಗೆ ಮಾತ್ರ ಇಂಥ ಕೇಂದ್ರದ ವರ್ಷಗಳು ಬರೋದು. ಹಾಗಾಗಿ ಮನಸ್ಸು ಬೇಜಾರು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೊಂದು
ಅದಲ್ಲದೆ ಇನ್ನೇನು ಮಾಡಿದ್ರೆ ನಂದು ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ, ಅದರಿಂದ ಏನಾದರೂ ಬೇರೆ ಕೆಲಸ ಟೆಕ್ನಿಕಲ್ ಕೆಲಸಕ್ಕೆ ನಾನು ಸೇರಿಕೊಳ್ಬೋದು, ಜೀವನ ಕಟ್ಕೊಳ್ಬೋದು ಅನ್ನೋದ್ರ ಬಗ್ಗೆನೂ ನೀವು ವಿಚಾರ ಮಾಡಿಕೊಳ್ಬೇಕು. ಸರಿ, ಈಗ ಚನ್ನರಾಯಪಟ್ಟಣದಿಂದ ಶಂಕರ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಂಕರ್ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ಸರ್. ನಮ್ಮ ಮಗಳದು 22/12/1999 ವೃಶ್ಚಿಕ ರಾಶಿ, ಮೃಗಶಿರ ನಕ್ಷತ್ರ, ಮದುವೆ ಯೋಗ ಇದೆಯಾ ಅಂತ ಕೇಳಿ. ಮಗಳ ವಿವಾಹದ ಬಗ್ಗೆ ನಿಮ್ಮ ಪ್ರಶ್ನೆ. ಹೌದು. ಎಷ್ಟು ಇವಾಗ? 24 ವರ್ಷ. ಹೌದು. ವೃಶ್ಚಿಕ ರಾಶಿ. ಹೌದು. ಕೆಲಸ ಮಾಡ್ತಾಳ ಮಗಳು? ಬ್ಯಾಂಕ್ ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದಾಳೆ. ಒಬ್ಬಳೆ ಮಗಳ? ಇಬ್ರು. ಇವಳೆ ದೊಡ್ಡವಳು? ಇವಳು ದೊಡ್ಡವಳು. ಈ ವರ್ಷ ಆಗತ್ತೆ, ಸ್ವಲ್ಪ ಕಷ್ಟ ಇದೆ ಈ ವರ್ಷ ಆಗೋದು. ಸಪ್ತಮದಲ್ಲಿ ಗುರುವು ಇರೋದ್ರಿಂದ ಅನೇಕ ಅವಕಾಶಗಳು ಬರ್ತದೆ. ಆದರೆ ಈ ವೃಶ್ಚಿಕ ರಾಶಿಯವ್ರದ್ದು ಇನ್ನೊಂದು ಸಮಸ್ಯೆ ಏನು ಅಂತಂದ್ರೆ, ಇದು ಮಿಥುನ ರಾಶಿ ಸಾರಿ ಮಿಥುನ ರಾಶಿ. ಮಿಥುನ ರಾಶಿ, ಮೃಗಶಿರ ನಕ್ಷತ್ರ. ಮೃಗಶಿರ ನಕ್ಷತ್ರ. ಆದ್ರೆ ನಾನು ಏನು ಹೇಳಕ್ ಹೊರಟಿದ್ನೋ ಮೃಗಶಿರ ನಕ್ಷತ್ರಕ್ಕೂ ನಾನು ಹೇಳೋದದು ಆಗತ್ತೆ, ಆಗ್ತಾ ಇದೆ. ಯಾಕಂದ್ರೆ ಈ ಮೃಗಶಿರ ನಕ್ಷತ್ರದವರು, ಈ ವೃಶ್ಚಿಕ ರಾಶಿಯವರು, ಈ ಧನಿಷ್ಠ ನಕ್ಷತ್ರದವರು ಇತ್ಯಾದಿಗಳೆಲ್ಲ ಏನಂತಂದ್ರೆ ಬೇಗ ಈ ಇನ್ನೊಬ್ಬರ ಮಾತನ್ನು ಕೇಳೋದು, ಅದರಂತೆ ಬೇಗ ನಡ್ಕೊಳ್ಳೋದು, ಇದೆಲ್ಲ ಮಾಡೋದು ಸ್ವಲ್ಪ ಕಷ್ಟ. 24 ವಯಸ್ಸು ಕರೆಕ್ಟ್ ಇದೆ. ಈ ವರ್ಷ ಮುಂದಿನ ವರ್ಷ ಸ್ವಲ್ಪ ಚೆನ್ನಾಗಿ ಪ್ರಯತ್ನ ಮಾಡಿ ಅವಳಿಗೆ ತಿಳಿ ಹೇಳಿ ಬೇಗ ಮದುವೆ ಮಾಡುವುದತ್ರ ನೀವು ಮುಂದುವರಿಸಿ. ಗುರುಬಲ ಇಲ್ಲ, ಆದರೂ ಪ್ರಯತ್ನ ಮಾಡಿದ್ರೆ ಈ ವರ್ಷ ಯಾವುದಾದ್ರೂ ಒಂದು ಫೈನಲೈಸ್ ಆಗುತ್ತೆ. ಹಾಗಾಗಿ ಅವಳಿಗೆ ಮನೋಭಾವ ಬೇಕಲ್ಲ, ಅವಳಿಗೆ ಮನೋಭಾವವೇ ಇಲ್ಲ. ಮತ್ತು ಮೇಷದಲ್ಲಿ 99ನೇ ಇಸ್ವಿ ಅಲ್ವಾ, ಅಲ್ಲಿ ಶನಿ ಬೇರೆ ನೀಚ. ಅವರಿಗೆ ಕೆಲಸ ಕಾರ್ಯದಲ್ಲೂ ಅಭಿವೃದ್ಧಿ ಉಂಟಾಗೋದಿಲ್ಲ, ಮದುವೆನೂ ಮಾಡ್ಕೊಳ್ಳಲ್ಲ ಅಂತಂದರೆ. ಸೊ ಹಾಗಾಗಿ ನೀವು ಸ್ವಲ್ಪ ವಿಚಾರ ಮಾಡಿ ಅವಳಿಗೆ ತಿಳಿಸ್ಕೊಟ್ಟು ಅವಳಿಗೆ ಒಂದು ಮದುವೆಗೆ ನೋಡಬೇಕು. ಆದರೂ ಕೂಡ ಒಮ್ಮೆ ಜಾತಕವನ್ನು ಸ್ವಲ್ಪ ಚೆನ್ನಾಗಿ ವಿಮರ್ಶೆ ಮಾಡಿಸ್ಕೊಳ್ಳಿ ಈ ವಿಷಯದಲ್ಲಿ. ಧನ್ಯವಾದಗಳು ಶಂಕರ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಮಂಗಳೂರಿನಿಂದ ಕುಮಾರ್ ನಾಯಕ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಕುಮಾರ್ ನಾಯಕ್ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಸರ್. ಮಗನ ಬಗ್ಗೆ ಕೇಳ್ಬೇಕಿತ್ತು. ಏನ್ ಕೇಳ್ಬೇಕು? ನಕ್ಷತ್ರ, ಕುಂಭರಾಶಿ. ಸ್ವಲ್ಪ ಓದೋದ್ರಲ್ಲಿ ಹಿಂದೆ ಇದ್ದಾನೆ, ಕುತ್ಕೊಳೋದೇ ಇಲ್ಲ ಓದೋಕ್ಕೆ. ಎಷ್ಟು ವಯಸ್ಸು? ವಯಸ್ಸು 17 ಸರ್. 17? 12. ಈಗ ಅದಕ್ಕೆ ಗ್ರಹಚಾರ ಕಾರಣ ಅಲ್ಲ, ಆ ಏಜು, ಆ ಸ್ವಭಾವ ಕಾರಣ ಆಗ್ತದೆ. ಹಿಂದೆ ಉಳಿದಿದ್ದಾನೆ ಅಂತಂತಂದರೆ ಸ್ವಲ್ಪ ನೀವು ಬೆನ್ನು ಬಿದ್ದು ಅವನು ಹೇಳದಂತೆ ಒಂದಷ್ಟು ಆಟ ಆಡಲಿಕ್ಕೆ ಅಥವಾ ಬೇರೆ ಆ್ಯಕ್ಟಿವಿಟಿಗೆ ಬಿಟ್ಟು ಇನ್ನೊಂದು ಕಡೆ ಕೂತ್ಕೊಂಡು ಓದುವಂತೆ ವಿಷಯವನ್ನು ಎರಡರನ್ನೂ ಕೂಡ ಸಪೋರ್ಟ್ ಮಾಡಬೇಕು. ಏನು ನಕ್ಷತ್ರ ಅಂದರೆ ಒಂದು ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಕುಂಭರಾಶಿ. ಶತಭಿಷ ನಕ್ಷತ್ರವು ಮತ್ತು ಜನ್ಮ ಶನಿಯು ಜನ್ಮ ರಾಹುವಿನ ಕಾಲವೂ ಆದ್ದರಿಂದ ನೀವು ಅವನಿಗೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕುಕ್ಕೆಯಲ್ಲಿ ಹೋಗಿ ಅವನಿಗೆ ಒಂದು ಸಾಮೂಹಿಕ ಆಶ್ಲೇಷ ಬಲಿ ಪ್ರದಾನ ಸೇವೆಯನ್ನು ಮಾಡಿಸಲೇಬೇಕು. ಸ್ವಲ್ಪ ದೋಷಕರವಾಗಿದೆ, ಅದನ್ನು ಮಾಡಿಸಿ. ಮತ್ತು ಹೆಜ್ಜೆ ತಾಯಿಯವರು, ನೀವು, ಆ ಹುಡುಗನು ಎಲ್ಲರೂ ಕೂಡ ಒಂದು ಹೆಜ್ಜೆಗೆ ಒಂದು ನಮಸ್ಕಾರ ಹಾಕ್ತಕ್ಕಂಥ ಸೇವೆಯನ್ನು ಕೂಡ ಮಾಡಬೇಕು ಶ್ರೀ ಕ್ಷೇತ್ರದಲ್ಲಿ. ಈಗಾಗಲೇ 9 ರಾಶಿ ಫಲವನ್ನು ನೋಡಿದ್ದಾಯಿತು. ಈಗ ಮಕರದಿಂದ ಈ ವರ್ಷ ಯಾವ ರೀತಿಯ ಫಲಗಳಿದೆ ಅನ್ನೋದನ್ನು ತಿಳಿಸ್ಕೊಡೋದಾದರೆ, ಮಕರ ರಾಶಿಗೆ ಜನ್ಮ ಶನಿಯು ಕಂಟಿನ್ಯೂ ಆಗ್ತದೆ. ಆದರೆ ಸ್ವಲ್ಪ ಜನ್ಮ ಶನಿಯ ಬಾಧೆಯು ಕಡಿಮೆ ಆಗುವ ವರ್ಷವೂ ಆಗಿದೆ. ಮಧ್ಯಮ ಫಲವಾಗಿರ್ತಕ್ಕಂತಹ ವರ್ಷ. ಸ್ವಲ್ಪ ನಿಧಾನವಾಗಿ ಇದನ್ನು ತಾಳ್ಮೆಯಿಂದ ಕಳಿಬೇಕಾಗಿರ್ತಕ್ಕಂತಹ ವರ್ಷ. ಮತ್ತು ಹೊಸ ಕೆಲಸ, ವಾಸ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಲೋಚನೆ, ಚಿಂತನೆ, ಇವೆಲ್ಲ ಬದಲಾವಣೆ ಆಗ್ತಕ್ಕಂತಹ ವರ್ಷವೂ ಕೂಡ ಮಕರ ರಾಶಿಯವರಿಗೆ ಇದೆ. ಬಂಧು ಮಿತ್ರರನ್ನು ಒಳಗೊಳ್ತಕ್ಕಂಥದ್ದು, ವಿವಾಹಾದಿ ಕೂಟಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಪ್ರಯಾಣ ಮಾಡ್ತಕ್ಕಂಥದ್ದು, ಸಂಚಾರಗಳ ವರ್ಷಗಳು ಕೂಡ ಆಗ್ತದೆ.
ಖರ್ಚು ವೆಚ್ಚದ ಮೇಲೆ ಹೆಚ್ಚು ಗಮನ ವಹಿಸಬೇಕು. ಅದರ್ವೈಸ್ ಒಳ್ಳೆ ಕಳೆದ ವರ್ಷಕ್ಕಿಂತ ಇದು ಬೆಟರ್ ಆಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ. ಶ್ರೀ ವೆಂಕಟೇಶ ದೇವರು ಮತ್ತು ಕುಲದೇವರ ದರ್ಶನ ಅರ್ಚನಾ ಸೇವೆಗಳನ್ನು ಚೆನ್ನಾಗಿ ತಪ್ಪದೆ ಮಾಡಬೇಕು. ಕುಂಭರಾಶಿಗೆ ಕರ್ಮಪತಿಯ ಜನ್ಮದಲ್ಲಿ ಇರೋದರಿಂದ ಅಂಥ ಶನಿಯ ದೋಷ ಅಂತಂತ ಇಲ್ಲ. ಆದರೆ ಯಾರ ಜಾತಕದಲ್ಲೇ ಶನಿಯು ಬಾಧಕನೋ, ಷಷ್ಠದಲ್ಲಿರೋದು, ಶತ್ರುವನ್ನು ಬೆರೆತಿರೋದು, ಅಷ್ಟಮದಲ್ಲಿರೋದು, ವ್ಯಯದಲ್ಲಿ ಇರೋದು, ಇವೆಲ್ಲ ಬಾಧಕ ಅಂತಂತ. ಸೊ ಈ ರೀತಿಯ ಬಾಧೆಗಳಲ್ಲಿ ಇರ್ತಕ್ಕಂಥ ಶನಿ ಕುಂಭದವರಿಗೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥ ವರ್ಷವೂ ಹೌದು. ಹಾಗಾಗಿ ಕರ್ಮಪತಿಯೇ ಜನ್ಮದಲ್ಲಿ ಇದ್ದಾಗ, ಶನಿಯ ದೋಷವೂ ಇಲ್ಲದೇ ಇದ್ದಾಗ ಜಾತಕದಲ್ಲಿ ಅವರಿಗೆ ಅಧಿಕಾರ ಪ್ರಾಪ್ತಿ ಅವಕಾಶಗಳು ನಿಧಾನವಾಗಿ ಪ್ರಗತಿಗೆ ಬರ್ತಕ್ಕಂತಹ ವರ್ಷವೂ ಇದಾಗಿದೆ. ಚತುರ್ಥದಲ್ಲಿ ಗುರುವಿನ ಸಂಚಾರದ ಕಾರಣವೂ ಕೂಡ ಇದೇ ವರ್ಷ ಆಗಿರೋದ್ರಿಂದ ಈ ಮೀನದಲ್ಲಿ ರಾಹು ಇರತಕ್ಕಂತಹ ಕಾರಣದಿಂದ ಅದೊಂದೇ ಒಂದು ದೋಷ ಹೇಳಬೇಕು, ಆಯಿತಾ. ಜಾತಕದಲ್ಲಿ ಶನಿ ದೋಷ ಇರಲಿ, ಶನಿ ದೋಷ ಇಲ್ಲದೇ ಇರಲಿ, ದ್ವಿತೀಯದಲ್ಲಿ ಅಥವಾ ಜನ್ಮದಲ್ಲಿ ರಾಹು ಬಂದ ಅಂತಂತಂದರೆ ಅದೊಂದು ದೋಷ ಅಂತಲೇ ಹೇಳಬೇಕು. ಆ ದೋಷವು ಕುಂಭರಾಶಿಯವರಿಗೆ ಶುರು ಆಗಿದೆ. ಹಾಗಾಗಿ ಅವಸರ ಮಾಡೋದು, ಏನೋ ಹೇಳಕ್ಕೆ ಹೋಗಿ ಏನೋ ಹೇಳೋದು, ಇನ್ನೊಬ್ಬರನ್ನು ವಿನಾಕಾರಣವಾಗಿ ಅನಾವಶ್ಯಕವಾಗಿ ವಿರೋಧ ಕಟ್ಟಿಕೊಳ್ತಕ್ಕಂಥದ್ದು, ಅದರಿಂದ ಮನಸ್ತಾಪಗಳಾಗ್ತಕ್ಕಂಥದ್ದು, ಇದೆಲ್ಲ ಆಗುವ ಸಾಧ್ಯತೆ ಕುಂಭರಾಶಿಯವರಿಗೆ ಜಾಸ್ತಿ ಇರ್ತದೆ ಶನಿಯೂ ಇರುವುದರಿಂದ. ಹಾಗಾಗಿ ಗಮನ ಇರಬೇಕು. ಯು ಹ್ಯಾವ್ ಟು ಬಿ ಮೋರ್ ಕಾಶಿಯಸ್. ಆಗ ಒಳ್ಳೆಯದಾಗ್ತದೆ ಕುಂಭರಾಶಿಯವರಿಗೆ. ಮತ್ತು ನರಸಿಂಹದೇವರಿಗೆ, ರಾಯರಿಗೆ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡಬೇಕು. ಈಗ ಕೊನೆಯ ರಾಶಿಯು ಕೂಡ ಉಳಿದಿದೆ, ಮೀನರಾಶಿಯ ವರ್ಷದ ಫಲ ಹೇಗಿದೆ? ಕೊನೆಯದಾಗಿ ಮೀನರಾಶಿ, ಮನಸ್ಸಿಗೆ ನೆಮ್ಮದಿ ಅಂತಕ್ಕಂಥದ್ದು ಒಂದು ವರ್ಷ ಇರ್ತದೆ, ಒಂದು ವರ್ಷ ಇರೋದಿಲ್ಲ ಅಂತನ್ನೋದಕ್ಕೆ ಮೀನರಾಶಿಯವರಿಗೆ ಒಂದು ಎಕ್ಸಾಂಪಲ್ಲು. ಎಲ್ಲ ಒಳ್ಳೆದಿತ್ತು, ಈಗ ಸ್ವಲ್ಪ ಕೆಟ್ಟಿದೆ. ಜನ್ಮದ ರಾಹು ಅದಕ್ಕೆ ಮುಖ್ಯವಾಗಿ ಕಾರಣ. ವ್ಯಯದಲ್ಲಿ ಪಾಪನಾಗಿರ್ತಕ್ಕಂತಹ ಶನಿಯ ಸಂಚಾರದ ವರ್ಷ, ಗುರುವಿನ ಬಲವೂ ಇಲ್ಲ. ಶನಿ, ರಾಹು, ಗುರು ಈ ಮೂರೂ ಕೂಡ ಅವಕೃಪೆಗೆ ಒಳಗಾಗಿರ್ತಕ್ಕಂತಹ ಮೀನರಾಶಿಯವರು. ಹಾಗಾಗಿ ಮನಸ್ಸಿನ ನೆಮ್ಮದಿಗೆ ಏನು ಮಾಡಬೇಕು ಅಂದರೆ ಆದಷ್ಟು ಮಾತು ಕಡಿಮೆ ಆಡಬೇಕು, ಆದಷ್ಟು ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡೋದು ಕಡಿಮೆ ಮಾಡಬೇಕು, ಆದಷ್ಟು ದೇವರ ಧ್ಯಾನವನ್ನು ತನ್ನ ಶರೀರದ ಫಿಟ್ನೆಸ್ ಬಗ್ಗೆ, ತನ್ನ ಒಂದು ಮಾನಸಿಕ ನೆಮ್ಮದಿ ಬಗ್ಗೆ ಹೆಚ್ಚು ವಿಚಾರವಂತನಾಗಬೇಕು. ಆಗ ಮಾತ್ರ ಈ ದುಷ್ಕಾಲವನ್ನು ನಾವು ಕಳಿಬಹುದು. ಇದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಅದು ಬಹಳ ಅನ್ಯಾಯಕರವಾಗಿರ್ತಕ್ಕಂತಹ ಒಂದು ವರ್ಷ ಆಗ್ತದೆ. ನರಸಿಂಹದೇವರಿಗೆ ಮತ್ತು ನವಗ್ರಹ ಶಾಂತಿಪೂರ್ವಕ ಒಂದು ನರಸಿಂಹದೇವರಿಗೆ ಅಭಿಷೇಕ ಸೇವೆ ಇತ್ಯಾದಿಗಳನ್ನು ಅವರು ಆಗಾಗ ಮಾಡಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಕ್ರೋಧಿನಾಮ ಸಂವತ್ಸರದಲ್ಲಿ ಇದ್ದೇವೆ. ನಾಮದಂತೆಯೇ ಕುಜನು ರಾಜನಾಗಿದ್ದಾನೆ. ಅತೀವ ರಾಜತ್ವ ಮತ್ತು ಅಧಿಕಾರಶಾಹಿತ್ವವನ್ನು ವರ್ಧನೆ ಮಾಡ್ತಕ್ಕಂತಹ ವರ್ಷ ಇದೆ. ಪಾಸಿಟಿವ್ ಆಗಿರ್ತಕ್ಕಂಥ ಅನೇಕ ವಿಷಯಗಳನ್ನು ಹೇಳಿದ್ದೇನೆ. ಇದು ಶನಿಯ ಮಂತ್ರಿತ್ವ ಇತ್ಯಾದಿಗಳು ಜಾಸ್ತಿ ಇರೋದರಿಂದ ನೆಗೆಟಿವ್ ಆಗಿರ್ತಕ್ಕಂಥ ವಿಷಯಗಳು ಸಾಕಷ್ಟು ಇದೆ. ಹೇಗೆ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ತಶ್ರೀಹಿ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಅಂತಂತ ಏನು ಹೇಳ್ತಾರೆ, ಯಾರು ಭಗವಂತನನ್ನು ಆರಾಧನೆ ಮಾಡ್ತಾರೆ, ಯಾರು ಶ್ರೀಹರಿಯನ್ನು ಮೊರೆ ಹೊಂದ್ತಾರೆ, ಯಾರು ಗುರುದೇವರನ್ನು ಶಾಸ್ತ್ರಗಳನ್ನು ನಂಬಿ ಈ ಸನಾತನ ಸಂಸ್ಕೃತಿಗೆ ಒಂದು ಸಮಷ್ಟಿಯಲ್ಲಿ ತೊಡಕೊಳ್ತಾರೆ, ಅವ್ರಿಗೆ ಯಾವತ್ತೂ ಕೂಡ ಸಾ ರಕ್ಷತಿ ಕೇಶವ, ಕೇಶವನು ಯಾವಾಗಲೂ ರಕ್ಷಣೆ ಮಾಡ್ತಾನೆ ಅಂತಕ್ಕಂಥದ್ದು ಶಾಸ್ತ್ರಸಿದ್ಧವೇ ಆಗಿದೆ. ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಅಂತಹ ಅನುಭವಗಳು ನಮ್ಮ ಜೀವನದಲ್ಲಿ ಆಗಲಿ, ನಿಮಗೆಲ್ಲರಿಗೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏಳಿಗೆ ಆಗಲಿ ಅಂತಂತ ಸತ್ತತ್ಸರ್ವಂ ಎಲ್ಲವನ್ನು ಶ್ರೀಕೃಷ್ಣಾರ್ಪಣಮಸ್ತು ಮಾಡಿ. ತುಂಬ ಧನ್ಯವಾದಗಳು ಕಶ್ಯಪ್ರೆ, ಸಾಕಷ್ಟು ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಯುಗಾದಿ ವರ್ಷ ಫಲ ಕಾರ್ಯಕ್ರಮ. ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹೊಸ್ತಿಲಲ್ಲಿ ನಾವಿರೋದರಿಂದಾಗಿ ಸುಖ, ಶಾಂತಿ, ಸಮೃದ್ಧಿಯನ್ನು ಆ ಭಗವಂತ ಕರುಣಿಸಲಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.